ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 10ನೇ ತಾರೀಕು ಜುಲೈ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲ ಪಕ್ಷದ ಪೌರ್ಣಮಿ ಪೂರ್ವಾಷಾಢ ನಕ್ಷತ್ರ ಐಂದ್ರಯೋಗ ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಗುರು ಪೌರ್ಣಮಿಯ ಶುಭಾಶಯಗಳು. ಗುರು ಬ್ರಹ್ಮ ಗುರುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಲ್ಲದೆ ಲೋಕವಿಲ್ಲ. ಗುರುವೇ ಸರ್ವವಿದ್ಯಾನಾಂ ಸರ್ವಜ್ಞಾನಾನಾಂ. ನಿಮ್ಮ ಜೀವನದಲ್ಲಿ ಯಾರೋ ಯಾವುದೋ ರೂಪದಲ್ಲಿ ಒಂದು ಗುರುವಾಗಿ ಬಂದಿರ್ತಾರೆ, ಬಿದ್ದಿರ್ತಾರೆ, ದಾರಿ ತೋರಿಸಿರ್ತಾರೆ, ಸಹಾಯಕರಾಗಿರ್ತಾರೆ. ಅದು ಒಂದು ಸಾಮಾನ್ಯ ಒಬ್ಬ ಕೆಲಸದವರಿಂದಲೂ ಹಿಡಿದು ಕಲ್ತಿರೋದು ತುಂಬಾ ಇರುತ್ತೆ. ನಾವು ಎಲ್ಲರಲ್ಲಿಯೂ ಒಂದು ಗುರು ಇದ್ದಾನೆ, ನೆನ್ಪಿಟ್ಕೊಳ್ಳಿ. ಒಬ್ಬರೊಂದು ದ್ವೇಷ ಕಲ್ಸಿರ್ತಾರೆ, ಒಬ್ಬರೊಂದು ಮೋಸ ಕಲ್ಸಿರ್ತಾರೆ, ಒಬ್ಬರೊಂದು ಈ ರೀತಿಯ ಜ್ಞಾನ. ಅನ್ಯಾಯ ಅನ್ನೋದೇನು ಅಂತ ಕಲ್ಸಿರ್ತಾರೆ, ನ್ಯಾಯ ಅನ್ನೋದೇನು ಅಂತ ಕಲ್ಸಿರ್ತಾರೆ, ಧರ್ಮ ಅನ್ನೋದೇನು ಅಂತ ಕಲ್ಸಿರ್ತಾರೆ, ವ್ಯವಹಾರ ಅನ್ನೋದೇನು ಅಂತ ಕಲ್ಸಿರ್ತಾರೆ, ವ್ಯಾಪಾರ ಅನ್ನೋದೇನು ಅಂತ ಕಲ್ಸಿರ್ತಾರೆ, ಕಲಿಯುವುದೇನು ಅಂತ ಕಲ್ಸಿರ್ತಾರೆ. ಒಂದು ನೀರು ಕುಡಿಯೋದ್ರಿಂದ, ತಿನ್ನೋದ್ರಿಂದ, ಮಲಗೋದ್ರಿಂದ, ಕಾಲು ಅಲ್ಲಾಡಿಸೋದ್ರಿಂದ ಎಷ್ಟು ವಿಚಾರಗಳು ನಾವು ಸತತವಾಗಿ ಸುತ್ತಮುತ್ತ ಪರಿಸರದ ಜೊತೆ ಕಲಿತಲೇ ಇರ್ತವೆ. ಅವರೆಲ್ಲರೂ ಗುರುಗಳೇ. ನಾನು ನಿಮ್ಮಿಂದ ಕಲ್ತಿರೋದು ಜಾಸ್ತಿ. ನಾನು ಓದಿದ ವಿದ್ಯೆಗಿಂತಲೂ ನಿಮ್ಮ ಹತ್ರ ಕಲ್ತಿರೋದು ತುಂಬ ಜಾಸ್ತಿ. ನನಗೆ ನೀವೆಲ್ಲರೂ ಗುರು ಸಮಾನರೇ. ಪರಮಾತ್ಮನ ಸ್ವರೂಪ, ಪರಮೇಶ್ವರ ಸ್ವರೂಪವಾಗಿರ್ತಕ್ಕಂಥ ಈ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೆ, ಅವರ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನು ತುಂಬ ತಿಳ್ಕೊಂಡಿದ್ದೇನೆ ನಿಮ್ಮ ಹತ್ರ ಮಕ್ಕಳೇ. ನನಗೆ ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಉದ್ಯೋಗ ಇರ್ಬೋದು, ಕೆಲಸ ಇರ್ಬೋದು, ನಾನಾ ರೀತಿಯ ಒಂದು ವ್ಯವಸ್ಥೆಗಳೊಂದಿಗೆ ನಾನಾ ರೀತಿಯ ವ್ಯಕ್ತಿಗಳ ಜೊತೆ ಓಡಾಡ್ತಿರ್ತೇನೆ. ನಿಜ ಹೇಳ್ತೇನೆ, ನಾನು ನಿಮ್ಮ ಬಳಿ ಕಲಿತಷ್ಟು ವಿಚಾರಗಳನ್ನು, ವಿಚಾರಧಾರೆಗಳನ್ನು ಇನ್ಯಾರೂ ಜಗತ್ತಲ್ಲಿ ನೋಡಿರಲ್ಲ. ಅಪರೂಪ. ಅಷ್ಟು ಲಕ್ಷ ಜನಗಳ ಜೊತೆ ಮಾತನಾಡೋದು, ಗಂಟೆಗಟ್ಟಲೆ, ವಾರಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ, ದಶಕಗಟ್ಟಲೆ, ಕಡಿಮೆ ಎಂದರೂ ಒಂದು 10 ರಿಂದ 15 ಸಾವಿರ ಪ್ರವಚನಗಳನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ವಾಹಿನಿಗಳಿರ್ಬೋದು, ಬೇರೆ ಬೇರೆ ಮಾಧ್ಯಮಗಳಿರಬಹುದು, ಎಲ್ಲದರ ಮುಖೇನ ಅದೆಲ್ಲವೂ ಅನುಭವದ ಸಾರವೇ. ಯಾವುದೋ ಒಂದು ಗುರು ರೂಪೇಣ ಪ್ರತಿಯೊಂದು ನನ್ನ ಪ್ರತಿ ಗೆಲುವಿನ ಹಿಂದೆ, ಯಶಸ್ಸಿನ ಹಿಂದೆ, ಸರ್ವ ಜ್ಞಾನದ ಹಿಂದೆ, ಸರ್ವ ಶಕ್ತಿಯ ಹಿಂದೆ, ಸರ್ವ ಸಾಧನೆಯ ಹಿಂದೆ ನೀವಿದ್ದೀರಿ. ನೀವೇ ನನ್ನ ನಿಜವಾದ ಗುರುಗಳು. ತಿದ್ದಿದ್ದೀರಿ, ಕಲಿಸಿದಿರಿ, ಪ್ರೀತಿಸಿದಿರಿ, ನಂದಿದಿರಿ. ಏನು ಗುರುಗಳೇ ಇದು? ನಿಮ್ಮ ಭಾಷೆ, ನಿಮ್ಮ ಮಾತು, ನಿಮ್ಮ ಆಲೋಚನೆ ಹಲವಾರು ನನ್ನನ್ನು ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಿಮ್ಮಿಂದ ಮಾತ್ರವೇ ಸಾಧ್ಯ. ಒಂದು ಗುರು ಹೇಗಿರ್ತಾರೆ, ಹೇಗೆ ಯೋಚನೆ ಮಾಡ್ತಾರೆ ಅಂದರೆ, ನನಗೆ ನನ್ನ ದಾಶರಥಿಯೇ ತುಂಬ ನಾನು ನೆಚ್ಕೊಳ್ಳೋದು. ಸದಾ ಅದನ್ನ ಜಪ ತಪದ ಥರ ಅದು ಶ್ರೀರಾಮಚಂದ್ರರು. ನೋಡಿ, ರಾವಣಾಸುರನ ಸಂಹಾರ ಆಗೋದು ಮೊದಲು ಅಲ್ಲೊಂದು ವಿಭೀಷಣರು, ಆ ಯುದ್ಧಕ್ಕೂ ಮೊದಲೇ ಅಲ್ಲೊಂದು ನಡೆಯುತ್ತೆ. ರಾಮನ ಬಳಿ ಯಾಕೆ ಯುದ್ಧ, ಬಿಟ್ಟುಕೊಟ್ಟು ಕಳಿಸು ಅಂತ ತುಂಬಿದ ಸಭೆಯಲ್ಲಿ ವಿಭೀಷಣ ಹೇಳಿದಾಗ, ನೀವು ಒಬ್ಬ ಸೋದರನ, ಎದೋಗಿ ಇಲ್ಲಿಂದ ಇವನನ್ನು ಬಹಿಷ್ಕಾರ ಮಾಡಿ ಅಂತ ಹೇಳ್ತಾರೆ. ಆ ಒಂದು ಲಂಕೆಗೆ ಬೆಂಕಿ ಬಿದ್ದ ಮೇಲೆ ನಡೆಯೋ ಒಂದು ಘಟನೆ ಅದು. ವಿಭೀಷಣರು ತಮ್ಮ ಪರಿವಾರ ಸಮೇತ ರಾಮನ ಹತ್ರ ಶರಣಾರ್ಥಿಯಾಗಿ ಬರ್ತಾರೆ.
ಶ್ರೀರಾಮಚಂದ್ರರು ದೊರೆ, ನೆನಪಿಟ್ಕೊಳ್ಳಿ. ಅದಕ್ಕೆ ಒಬ್ಬ ದೊರೆ ಹೇಗಿರಬೇಕು ಅನ್ನುವುದನ್ನ ರಾಮಚಂದ್ರರು, ಅದಕ್ಕೆ ನೀವು ಎಷ್ಟೋ ರಾಜರುಗಳು, ದೊರೆಗಳು, ಚಕ್ರವರ್ತಿಗಳು ರಾಜ್ಯಪಾಲನ ಮಾಡಿದ್ದಾರೆ. ಧರ್ಮರಾಜ್ಯ ಅಂತ ಎಲ್ಲಾದ್ರೂ ಕೇಳಿದಿರಾ? ಧರ್ಮರಾಯರು ಆಳಿದ್ದಾರೆ. ಕೃಷ್ಣ ರಾಜ್ಯ ಇಲ್ಲ. ಪರಶುರಾಮರ ರಾಜ್ಯಭಾರ, ಇಡೀ ಭೂಮಂಡಲವನ್ನೇ ಜಯಿಸಿದಂಥವರು 21 ಬಾರಿ. ಅಬ್ಬಾ, ಏನು ಶಕ್ತಿ, ಎಂತ ಶಿವಶಕ್ತಿ! ನೆನಪಿಟ್ಕೊಳ್ಳಿ ಆ ಆವೇಶಾಂಶ. ಅವರಾಗಲಿ ಚೋಳರು ಅಂತೇವೆ, ಪಲ್ಲವರು ಅಂತ ಹೇಳ್ತೇವೆ, ಅಶೋಕ ಚಕ್ರವರ್ತಿ, ಅಶೋಕ ರಾಜ್ಯ ಅಂತೇವ, ಚಂದ್ರಗುಪ್ತ ಮೌರ್ಯ ರಾಜ್ಯಭಾರ ಅಂತ ಹೇಳ್ತೀವ. ಇಲ್ಲ ನೋಡಿ, ಇಲ್ಲ ನಮ್ಮ ದೊರೆಗಳು ಯಾರ್ಯಾರು ಆಳಿದ್ದಾರೆ. ತುಂಬಾ ನೆಹರು ಆಳಿದ್ರು, ಇಂದಿರಾ ಗಾಂಧಿ ಅವರು ಆಳಿದ್ರು, ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಈ ತರ ವಾಜಪೇಯಿ ಅವರು ಆಳಿದ್ರು. ಈಗ ಮೋದಿಯವರ ರಾಜ್ಯಭಾರ. ಮೋದಿ ರಾಜ್ಯಭಾರ ಅನ್ಲಿಕ್ಕಾಗುತ್ತಾ? ಇಲ್ಲ. ನಮ್ಮ ಸಿದ್ದರಾಮಯ್ಯ ಸರ್ಕಾರ, ಇಲ್ಲ ಅದಕ್ಕೆ ಮೊದಲು ಕುಮಾರಸ್ವಾಮಿ, ಯಡಿಯೂರಪ್ಪ, ಸದಾನಂದ ಗೌಡರು, ನಾನಾ ರೀತಿಗಳು, SR ಬೊಮ್ಮಾಯಿ, SM ಕೃಷ್ಣ, ರಾಜ್ಯಭಾರ. ರಾಜ್ಯ ಅದು ಕೃಷ್ಣ ರಾಜ್ಯವಾಗಿತ್ತಪ್ಪ. SM ಕೃಷ್ಣ ರಾಜ್ಯವಾಗಿತ್ತು, ಸಿದ್ದರಾಮಯ್ಯ ಅವರ ರಾಜ್ಯ ಆಗಿತ್ತು, ಯಡಿಯೂರಪ್ಪನವರ ರಾಜ್ಯ ಆಗಿತ್ತು. ಇಲ್ಲವೇ ಇಲ್ಲ. ಅದು ನನ್ನ ರಾಜಾರಾಮರಿಗೆ ಬಿಟ್ಟು, ನನ್ನ ದಾಶರಥಿಗೆ ಬಿಟ್ಟು ಇನ್ಯಾರಿಗೂ ಸಲ್ಲತಕ್ಕಂಥದ್ದಲ್ಲ. ಕಾರಣ ಏನಂದ್ರೆ, ರಾಮರು ಎರಡೇ ಉದ್ದೇಶ ಇಟ್ಟುಕೊಂಡು ಅವತಾರ ಪುರುಷರಾಗಿ ಆ ವಿಷ್ಣು ಸ್ಥಿತಕಾರಕ, ನಡೆಸುವ ಕಾರಕ ಭೂಮಿಗೆ ಬಂದಿದ್ದು ಎರಡೇ ಕಾರ್ಯ. ಒಂದು ರಾವಣ ಸಂಹಾರ, 2 ರಾಮರಾಜ್ಯ ಸ್ಥಾಪನ. ಅಲ್ಲೊಂದು ಒಳ್ಳೆ ಪಾಲನ, ಒಳ್ಳೆ ಪಾಲನ. ಮಕ್ಕಳಿಗೆ ಏನ್ ಬೇಕು, ಜನಗಳಿಗೆ ಏನ್ ಬೇಕು ಅದೇ. ನನ್ನಿಚ್ಛೆ ಅಲ್ಲ, ನನ್ನಿಚ್ಛೆ, ನನ್ನಿಷ್ಟಕ್ಕೆ ನಾನು ನಿರ್ಧಾರ ತಗೊಳ್ಳಲ್ಲ. ಜನಗಳಿಗೆ ಇದು ಬೇಡ ಅಂದ್ರೆ ಇದು ಬೇಡ, ಇದು ಬೇಕು ಅಂದ್ರೆ ಇದು ಬೇಡ, ಬೇಕು ಅಷ್ಟೇ. ಅಂಥದೊಂದು ನಿಯಮ. ಅದಕ್ಕೆ ನನ್ನ ದಾಸರಥಿಯ ರಾಜ್ಯಭಾರವನ್ನ ರಾಮರಾಜ್ಯ ಅಂತಾರೆ. ಎಷ್ಟು ವರ್ಷ ಆಯ್ತು? ಹೆಚ್ಚು ಕಡಿಮೆ 10,000 ವರ್ಷಗಳ ಹಿಂದ್ಗಡೆ ಮಾತಿದು. ಯೋಚನೆ ಮಾಡಿ ನೋಡಿ. ಈ ಕಲಿಯುಗ ಆರಂಭ ಆಗಿ ಎಷ್ಟೋ 4,000 5,000 ವರ್ಷ ಆಯ್ತು ಅಂತ ಹೇಳ್ತೇವೆ. ಅದರ ಹಿಂದ್ಗಡೆ ದ್ವಾಪರಾಯುಗ ಯೋಚನೆ ಮಾಡಿ, ಅದರ ಹಿಂದ್ಗಡೆ ಎಷ್ಟು ಲಕ್ಷ ವರ್ಷಗಳ ಹಿಂದ್ಗಡೆಯ ಮಾತು. ರಾಮರಾಜ್ಯ ಈಗಲೂ ರಾಮರ ಆಡಳಿತ ಅಂದ್ರೆ ರಾಮರ ಆಡಳಿತ. ಯಾರಿಗಾದ್ರೂ ಬರುತ್ತಾ? ನೋಡಿ, ವಿಭೀಷಣ ಖುದ್ದು ರಾವಣ ರಾಕ್ಷಸ ಅಂಶದಲ್ಲಿ ಹುಟ್ಟಿರ್ತಕ್ಕಂಥದ್ದು. ವಿಶ್ರವಸು ಬ್ರಹ್ಮ. ಕೈಕಸಿ, ಕೈಕೈ ಎಲ್ಲ ಕೈಕಸಿ ಅವರ ಪುತ್ರನಾಗಿ ಜನಿಸಿರತಕ್ಕಂಥದ್ದು. ಶಾಪಗ್ರಸ್ತ, ಅದು ಬಿಡಿ, ಅದಕ್ಕೆ ರಾಕ್ಷಸಾಂಶ ಇತ್ತು. ಬಂದಿದ್ದಾನೆ, ಅಲ್ಲಿ ನಡೀತು ಏನೋ ಒಂದು, ಸೀತಾಮಾತೆ ಅಪಹರಣ, ಇನ್ನೊಂದು ಹನುಮರು ಹೋದ್ರು, ಲಂಕೆಗೆ ಬೆಂಕಿ ಹಚ್ಚಿದ್ರು. ವಿಭೀಷಣ ಅದನ್ನ ವಾದ ಮಾಡ್ತಾರೆ, ಏನ್ ನಡೀತಿದೆ ಇದು, ಇದೇನಾಗ್ತಿದೆ ಅಣ್ಣ, ಇವ್ರು ಯಾರ ಮಾತು ಕೇಳ್ಬೇಡ, ಸುಟ್ಟೋಗ್ಬಿಡುತ್ತೆ, ಆಲ್ರೆಡಿ ಸುಟ್ಟಿದೆ. ಇದೊಂದು ಒಳ್ಳೆ ಸೂಚನೆ ಇಲ್ಲ ಅಂದ್ರೆ ಅವನ ಧರ್ಮದ ಮಾತುಗಳು ಅವನ ಕಿವಿಗೆ ಹೋಗಲ್ಲ, ಕಳಿಸ್ಬಿಡ್ತಾನೆ ಬಹಿಷ್ಕಾರ. ಆಗ ಬಂದಂತ ವಿಭೀಷಣರಿಗೆ ಶರಣು ಶರಣಾರ್ಥಿ ಅಂದಾಗ ಶರಣು ಕೊಡಬೇಕು. ಶತ್ರುವಾದ ಆಕಾಶ ಮೇಘಮಂಡಲದಲ್ಲಿ ನಿಂತಿದ್ದಾನೆ. ಇವರು ಈ ವಾನರ ಪಡೆ ಎಲ್ಲ ದಿಗ್ಭ್ರಾಂತಿ, ಏನ್ ಮಾಡೋದು ಅಂತ ದಿಕ್ಕು ತೋಚದೆ. ರಾಮರ ಬಳಿ ಈ ಮಾತು ಬರುತ್ತೆ. ನೋಡಿ, ಒಬ್ಬ ದೊರೆ ಅಂದರೆ ಗುರು, ಗುರುವಿನಂತ ಆಲೋಚನೆ. ಅದಕ್ಕೆ ರಾಮರಿಗೆ ಮೀರಿದ ಗುರುವಿಲ್ಲ, ರಾಮರಿಗೆ ಮೀರಿದ ದೊರೆ ಇಲ್ಲ. ನನ್ನ ದೊರೆ, ನನ್ನ ಗುರು, ನನ್ನ ದಾಶರಥಿ ಮೊದಲಿಗೆ ಕೇಳೋದು ಲಕ್ಷ್ಮಣ. ಲಕ್ಷ್ಮಣ ಏನ್ ಹೇಳ್ತಿ ಅಂದ್ರೆ, ಹಣ ರಾಕ್ಷಸಾಂಶ ಅದು, ಸುಧರಾಮಪ್ಪಲ್ಲ ಅಂತಿದ್ದೆ. ಆಯ್ತು, ನಿನ್ನ ಭಾವ ಅರ್ಥ ಆಯ್ತು, ಇಷ್ಟೇ, ನೀನು ಮಾತಿಲ್ಲ ಅಲ್ಲಿ. ಆಯ್ತು ಅಂತಾರೆ. ಏನು ಬೇಡ ಅನ್ನಲ್ಲ, ಬೇಕು ಅನ್ನಲ್ಲ. ವಿಭೀಷಣ ಈಗ ನಿಂತಿದ್ದಾನೆ ಪರಿವಾರದ ಜೊತೆ ಬಂದು, ತನ್ನ ಆತ್ಮೀಯರ ಜೊತೆ. ಅವನಿಗೆ ಅಂತ ಒಂದು ಕೂಟ, ಫ್ರೆಂಡ್ಸು, ಬಂಧುಗಳು ಇರ್ತಾರಲ್ವ, ಅವ್ರ ಜೊತೆ ಎದ್ದು ಬಂದ್ಬಿಟ್ಟಿದ್ದಾನೆ. ಬೇಡ ಅವನ್ ಸವಾಸ, ಅವನು ಇಡೀ ಲಂಕೆ ನಿನ್ನಷ್ಟೇ ಯಾರು ಉಳಿಯೋಲ್ಲ. ರಾಮನನ್ನು ಎದುರಾಕಿಕೊಂಡದು ಒಂದು ವಿಷ್ಣು ಅಂಶ ಅಂತ ಆತನಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ನಿಂತು ಬಿಟ್ಟಿದ್ದಾನೆ. ಒಪ್ಪಿಗೆ ಕೊಟ್ರೆ ಬಂದು ಅಲ್ಲಿ ಪಾದಕ್ಕೆ ಬೀಳೋದಷ್ಟೇ.
ರಾಮರ ನಿಯಮವೇನು ಗೊತ್ತಾ? ಯಾರಾದರೂ ಸರಿ ಶರಣು ಅಂತ ಬಂದರೆ ಕರುಣಾಪಯೋನಿಧಿ ದಾಶರಥಿ, ಕರುಣಾಪಯೋನಿಧಿ. ನನ್ನ ದಾಶರಥಿ, ನನ್ನ ರಾಮಚಂದ್ರ ಪ್ರಭು. ಎರಡನೇದು ಯಾರನ್ನು ಕೇಳ್ತಾರೆ ಗೊತ್ತಾ? ಸುಗ್ರೀವನನ್ನ ಕೇಳ್ತಾರೆ. ಮಿತ್ರ ಅಲ್ವಾ? ಸುಗ್ರೀವ, ನೀನೇನ್ ಹೇಳ್ತೀಯ ಅಂತ. ಅಯ್ಯಯ್ಯೋ, ನಾನು ವಾಲಿಯ ಜೊತೆಲಿದ್ದವನು, ನಮ್ಮ ಅಣ್ಣನ ಜೊತೆಲಿ ರಾಜಪಟ್ಟುಗಳನ್ನ, ರಾಜನೀತಿ ಬೇರೆ, ರಾಜಕೀಯ ಬೇರೆ. ನಾನು ರಾಜನೀತಿ, ರಾಜಕೀಯ, ರಾಜತಂತ್ರ ಎಲ್ಲ ನೋಡಿದ್ದೇನೆ. ನನಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ತಾವು ತಗೊಳ್ಳೋ ನಿರ್ಧಾರ ಅವನನ್ನು ಒಪ್ಕೋಬೇಡಿ. ನಾನು ನಮ್ಮ ಅಣ್ಣನ ಜೊತೆಲಿದ್ದವನು ಅಂದಾಗ ರಾಮಚಂದ್ರರ ಮುಖದಲ್ಲಿ, ನನ್ನ ಪ್ರಭು ರಾಮಚಂದ್ರರ ಮುಖದಲ್ಲಿ ಒಂದು ಸಣ್ಣ ನಗು ಬರುತ್ತೆ. ಸಣ್ಣ ನಗು. ಅಣ್ಣ ತಮ್ಮಂದಿರ ಬಾಂಧವ್ಯದ ಬಗ್ಗೆ ನೀನು ಮಾತನಾಡುವುದಾ ಅಂತ. ನೋಡಿ, ಅದು ನನ್ನ ರಾಮಪ್ರಭು. ಯಾರಿಗೋ ನೋಡಿ ಗೊತ್ತಾಗ, ಅಣ್ಣನಿಗೆ ಮೋಸ ಮಾಡಿದ್ದೆ ಅಲ್ವಾ, ಏನಾದ್ರೂ ಸರಿ ಹೋಗ್ಲಿ ಬಿಡೋ, ನನ್ನ ಹಣೆ ಬರ ಇಷ್ಟೇ ಅಂತ ಇದು ಬಿಡ್ಬೇಕಿತ್ತು. ಯಾರ ಹತ್ರ ಬಂದೆ ನೀನು? ನನ್ನ ಹತ್ರ ಬಂದು ಹೊಡೆದಾಕಿ ರಾಜ್ಯಭಾರ. ಹೌದು, ಅಣ್ಣ ದುಷ್ಟ. ದುಷ್ಟನನ್ನ ನೀನು ಏನೋ ನನ್ನ ಪಾಲಕ್ ಬಂದಿದ್ದು ಇಷ್ಟೇ ಅಂತ ಇರ್ಬೋದಿತ್ತು. ಆದರೆ ಒಡೆಸ್ದೆ ತಾನೆ ನನ್ನಿಂದ. ಅಣ್ಣ ತಮ್ಮಂದರ ಬಾಂಧವ್ಯದ ಬಗ್ಗೆ ನಿನಗೆ ಮಾತನಾಡುವ ಅಧಿಕಾರವಿಲ್ಲ. ಅದನ್ನ ಹೇಗೆ ಹೇಳೋದು? ತುಂಬಾ ಅದ್ಭುತವಾಗಿ ಹೇಳ್ತಾರೆ ರಾಮರು. ಭರತನಿಗೆ ಮೀರಿದಂತ ಸೋದರನಿಲ್ಲ, ಲಕ್ಷ್ಮಣನಿಗೆ ಮೀರಿದಂತ ಬಂಧುವಿಲ್ಲ, ಈ ರಾಮನಿಗೆ ಮೀರಿದ ಪುತ್ರನಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ತಂದೆಗೆ ಒಳ್ಳೆ ಪುತ್ರನಾದ ಭರತ. ಅಣ್ಣನ ಒಂದು ಮಾತಿಗೆ ಬೇಡ ಅಂತ ನಿಂತು ಬಿಟ್ಟು ಹೊರಗಡೆನೆ. ಇನ್ನು ಲಕ್ಷ್ಮಣ ಮಗನ ತರ ಕಾಪಾಡ್ದ, ತಂದೆ ತರ ರಾಮನನ್ನ ಜೊತೆಯಲ್ಲಿದ್ದು. ಮಗ ಅಂತಾನೆ ಲಕ್ಷ್ಮಣನನ್ನ, ಭರತನನ್ನ ಸೋದರ ಅಂತಾನೆ. ತನಗೆ ಮೀರಿದ ಪುತ್ರನಿಲ್ಲ, ಏನಿಲ್ಲ. ಅಪ್ಪನ ಒಂದು ಮಾತಿಗೆ ಎದು ಬಂದ್ಬಿಟ್ಟು ಏನು ಬೇಡ ಅಂತ. ಹಾಗೆ ನಿನಗೆ ಮೀರಿದ ಸ್ನೇಹಿತನಿಲ್ಲ. ಮಾತು ಕೊಟ್ಟ ಮೇಲೆ ನಿನ್ ಮಾತಿಗೆ ನಿಂತವ್ ನೀನು. ಎಲ್ಲ ಬಿಟ್ಟು ಬಂದಿದ್ದೆ ನನಗೋಸ್ಕರ. ಸೋದರ ಅನ್ನೋ ಮಾತು ಬಳಸೋಲ್ಲ. ನೋಡಿ ಎಂಥ ಮಾತು. ಈಗ ಮಿತ್ರನನ್ನ ದೂಷಾರೋಪಣೆ ನಾವು ನೋಡಿ, ನಮ್ಮ ಜೊತೆ ಇರೋರ್ನ ನಾವ್ ಏನೇನೋ ಲೇವಡಿ ಮಾಡಿ ಮಾತಾಡ್ಬಿಡ್ತಾವ್. ನನಗಂತೂ ಅಂತದೊಂದಿದೆ, ಪುಟ ಪುಟ ಅಂತ ನನ್ನ ಧರ್ಮಪತ್ನಿ ಏನ್ ಮಾತಾಡ್ತೀರಿ ನೀವು ಅನ್ನತಕ್ಕಂಥದ್ದು. ಇದು ಸತ್ಯ ಮಕ್ಕಳೇ. ನಾನು ಎಷ್ಟು ತಿದ್ಕೊಂಡಿದ್ದೇನೆ ಅಂದ್ರೆ, ನನಗೆ ಧರ್ಮಪತ್ನಿಯೂ ಗುರುವೇ, ತಾಯಿ ಜೀವ. ನಿಜ ಹೇಳ್ತಾನೆ, ನನ್ನ ತುಂಬಾ ತಿದ್ದಿದೆ. ಮಲಗೋದ್ರಿಂದ, ತಿನ್ನೋದ್ರಿಂದ. ಒಂದು ಸತ್ಯ ಹೇಳ್ತಾನೆ, ಒಂದು ತಾಯಿಗೂ ಕೂಡ ಗೊತ್ತಿಲ್ಲದ ಎಷ್ಟೋ ರಹಸ್ಯಗಳು ಧರ್ಮಪತ್ನಿಗೆ ಮಾತ್ರ ಗೊತ್ತಿರುತ್ತೆ. ನಮ್ಮ ತುಂಟತನ, ನಮ್ಮ ರಸಿಕತನ, ನಮ್ಮ ಕಾಮುಕತನ, ನಮ್ಮ ಪೆದ್ದುತನ. ಯಾಕಂದ್ರೆ ಒಂದು ವಯಸ್ಸಿಗೆ ಬಂದ್ಮೇಲೆ ತಾಯಿ ಜೊತೆ ಅಂತದ್ದಿರಲ್ಲ, ನಮ್ಗೆ ಗೊತ್ತಿಲ್ಲ. ನಮ್ಮ ದೇಹದಲ್ಲಿ ಆಗತಿರ್ತಕ್ಕಂಥ ಬದಲಾವಣೆಗಳು ಯಾವ ತಾಯಿಗೂ ಗೊತ್ತಾಗಲ್ಲ. ನನ್ನ ಮಗನಲ್ಲಿ ಎಂಥದ್ದು ಇದೆ, ಯಾವ ರೀತಿ ಇದೆ, ಆ ಅಂತರಂಗದ ಗೆಳತಿಗೆ ಮಾತ್ರ ಗೊತ್ತಿರುತ್ತೆ, ಆ ತಾಯಿ ಜೀವಕ್ಕೆ. ಹಾಗೆ ಮಾತ್ರನೇ ನನ್ನ ತಿದ್ದಿರೋದು. ಅದಕ್ಕೆ ನಾನು ಹೇಳ್ತಿರ್ತೇನೆ, ಸೀತಾಮಾತೆ ಯಾಕೆ ಅಂತ. ಸೀತಮ್ಮಳೆ ಶುದ್ಧ. ನಾನು ಸೀತೆನ್ ನೋಡಿಲ್ಲ, ನನ್ನ ದಾಶರಥಿಯ ಪಕ್ಕದಲ್ಲಿರೋ ಆ ತಾಯಿ ಜೀವನ ಫೋಟೋಲ್ ನೋಡಿರೋದಷ್ಟೇ. ನಿಜವಾದ ಸೀತೆ ನೋಡಿದ್ರೆ ಅಂದ್ರೆ ನನ್ನ ಧರ್ಮಪತ್ನಿಯನಪ್ಪ, ನನ್ನ ಧರ್ಮಪತ್ನಿಯನ್ನ. ಇಷ್ಟೇ ಹೇಳ್ತಾರೆ, ಅದಕ್ಕೆ ಮೀರಿದ್ದಿಲ್ಲ. ಖುದ್ದು ಆಗಾಗ ಹೇಳ್ತಿರ್ತಾನೆ, ಏನೇ ಹೇಳಮ್ಮ, ನಾನು ಸದಾ ದಾಶರಥಿನ ಪೂಜೆ ಮಾಡಿದ್ರು ಕೂಡ ನಾನು ರಾಮನ ಒಂದು ಅಣುವಷ್ಟು ಅಂಶವೂ ನನಗಿಲ್ಲ. ಎಲ್ಲೋ ನನಗೆ ರಾವಣಾಸುರನ ಅಂಶ, ಆದ್ರೆ ನೀನು ಮಾತ್ರ ಸೀತಮ್ಮಳೆ ತಾಯಿ ಅಂತ. ಎಲ್ಲೋ ಬಂಧನದಲ್ಲಿ ಸಿಕ್ಕಾಕೋಬಿಟ್ಟಿದೆಯೇನೋ ಅಂತ ಅಂತಿರ್ತಾನೆ. ಇದು ನಿಜ. ನೋಡಿ, ಅಂತ ರಾಮಚಂದ್ರ ಪ್ರಭು ಸುಗ್ರೀವನನ್ನ ನಿಂದಿಸೋಲ್ಲ, ಇಲ್ಲ ಇನ್ನೊಂದು ಮಾತು ಹೇಳೋಲ್ಲ, ಲೇವಡಿಯಾಗಿ ಮಾತಾಡೋಲ್ಲ. ಆತನಲ್ಲಿರುವ ಒಳ್ಳೆಯ ಗುಣವನ್ನ ಹೇಳ್ತಾರೆ. ನೀನೊಬ್ಬ ಒಳ್ಳೆ ಸೋದರ ಅಂತ ಹೇಳೋದೇ ಇಲ್ಲ. ಬದ್ಧ ವೈರಿಗಳಾಗ್ಬಿಟ್ರಲ್ಲ, ದ್ವೇಷಗಳಾಗ್ಬಿಟ್ರಲ್ಲ ಅಣ್ಣ ತಮ್ಮಂದ್ರು. ಕಾಯೋ ತಾಳ್ಮೆ ಇರ್ಲಿಲ್ಲ, ಬಂದು ಬಿಟ್ಟ. ಅಣ್ಣ ಬಂದಿಲ್ಲ ಅಂತ ಹೇಳಿ ರಾಜ್ಯಭಾರ ತಗೊಂಡ. ಅವನು ಹೊರಗಡೆ ಬಂದ್ಮೇಲೆ ಬಂದ ಮಗನೆ ಅಂತ ಪಶು ಬುದ್ಧಿ ತಗೋ ಹೊಡೆದಾಡ್ಕೊಂಡು. ನೀನು ಬಂದು ಸೋದರ ರಾಕ್ಷಸಂಶ ಅಯ್ಯೋ ಅಂತ ಹೇಳ್ತೀಯ ನೀನು ಅಂತ ಮನಸ್ಸಿನಲ್ಲಿ ಒಂದು ಸಣ್ಣ, ಅದೇ ದೊರೆಯ ಲಕ್ಷಣ.
ತೋರಿಸ್ಕೋಬಾರ್ದು. ಒಂದು ದೊರೆಯ, ಒಂದು ಗುರು. ನಂತರ ಜಾಂಬವಂತನ ಅನುಭವದ ಬೆಟ್ಟ ಅದು. ಓ ಕೃತಾಯುಗ, ಬ್ರಹ್ಮ ಸೃಷ್ಟಿಯನ್ನ ಆರಂಭ ಮಾಡಿದಾಗ ಬಂದಂತ ವ್ಯಕ್ತಿ ಜಾಂಬವಂತರ ವಯಸ್ಸು ಕಟ್ಲಿಕ್ಕಾಗೋಲ್ಲ. ಅಳತೆಗೆ ಮೀರಿದ ವಯಸ್ಸದು, ಅಳತೆಗೆ ಮೀರಿದ ಅನುಭವ. ತಾನು ನೋಡದ್ದಿಲ್ಲ, ನೆನ್ಪಿಟ್ಕೊಳ್ಳಿ. ಯುಗಗಳನ್ನ, ಕೃತಾಯುಗವನ್ನು ನೋಡಿದವನಾತ, ಅಂದ್ರೆ ಪರಶುರಾಮರ ಯುಗವನ್ನು ನೋಡಿದವನಾತ. ಕಶ್ಯಪರನ್ನ ನೋಡಿದವನವನು, ಕಶ್ಯಪ ಪ್ರಜಾಪತಿ ಬ್ರಹ್ಮನನ್ನ ನೋಡಿದವನು. ಅವರ ಮಗ ಮಯ, ಅವನ ಮಗಳೇ ಮಂಡೋದರಿ. ಅವನೇ ದ್ವಾಪರಾಯುಗದಲ್ಲಿ, ನೆನಪಿಟ್ಕೊಳ್ಳಿ, ಎಲ್ಲಿನ ಕೃತಾಯುಗ, ಎಲ್ಲಿನ ತ್ರೇತಾಯುಗ, ಎಲ್ಲಿನ ದ್ವಾಪರಾಯುಗ. ಈ ಒಂದು ಪಾಂಡವರಿಗೆ ಆ ಸುಂದರವಾದ ಮಯಸಭೆಯನ್ನ ಕಟ್ಟಿಕೊಡತಕ್ಕಂಥದ್ದು. ಓಹೋ, ಏನು ಅಂತ ಅನ್ಕೊಂಡಿದ್ದೀರಿ? ಆ ಮಯನ ಮಗಳೇ ಮಂಡೋದರಿ. ಖುದ್ದು ರಾವಣಾಸುರನಿಗೆ ಕೊಟ್ಟು ಮದುವೆ ಮಾಡಿತ್ತು ಅಂತ ಅಂದಗಾತಿ. ಪ್ರಜಾಪತಿ ಬ್ರಹ್ಮನ ಮೊಮ್ಮಗಳು ಆಕೆ. ಬ್ರಹ್ಮನ ಮೊಮ್ಮಗಳು ಅಂತ ಆಯ್ತು, ಮರಿಮೊಮ್ಮಗಳು ಅಂತ ಆಯ್ತು. ಲೆಕ್ಕ ಹಾಕೊಳ್ಳಿ. ಶುದ್ಧ ವೈದಿಕ ಅಂದದಲ್ಲಿ ಮಯನಿಗೆ ಮೀರಿದ ಅಂದ. ಮಯ ಅಂದ್ರೇನೆ ಸೃಷ್ಟಿಕರ್ತ ಆತ. ಲೆಕ್ಕ ಹಾಕೊಳ್ಳಿ. ಇನ್ನು ವೇದಗಳು ಆ ಒಂದು ಕುಟುಂಬದಲ್ಲೇ ಬಂದಿರೋದಲ್ವಾ, ಬ್ರಹ್ಮವಂಶಸ್ಥ. ಅವಳಿಗೆ ಮೀರಿದ ವೇದವಿಲ್ಲ, ಆಕೆಗೆ ಮೀರಿದ ಅಂಧವಿಲ್ಲ, ಆಕೆಗೆ ಮೀರಿದ ಬ್ರಹ್ಮತ್ವವಿಲ್ಲ. ಅದೇ ಶಾಪ. ತುಂಬಾ ಒಳ್ಳೆಯವರಾದ್ರೆ ಅದನ್ನೇ ಆಕೆ ಕಟ್ಟ ಕಡೆಯದಾಗಿ ಕೇಳೋದು. ಇನ್ನು ಅಂತ ಒಂದು ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥದ್ದು, ನೋಡಿರ್ತಕ್ಕಂಥದ್ದು ಯಾರು? ಜಾಂಬವಂತ. ಜಾಂಬವಂತನನ್ನ ಕೇಳಿದ್ರೆ ಆ ಜಾಂಬವಂತ ಹೇಳ್ತಾನೆ, ನನಗೆ ಯಾಕೋ ಇವರು ರಾಕ್ಷಸರುಗಳಪ್ಪ, ಅಷ್ಟು ಬೇಗ ನಂಬಲಿಕ್ಕಾಗಲ್ಲ. ನೀನ್ ನೋಡಿದ್ರೆ ಕರೆದು ಶರಣಾರ್ಥಿ, ಸರಿ ಅವನಿಗೆ ಪಟ್ಟ ಕಟ್ಟಿಸ್ಬಿಡ್ತೀನಿ. ಇನ್ನೊಂದು ಅಂತಿದ್ಯಾ, ಒಂದು ಕೆಲಸ ಮಾಡೋಣ, ಒಂದು 6 ತಿಂಗಳು 1 ವರ್ಷ ನಮ್ಮ ಜೊತೆಲಿ ಇರ್ಲಿ, ಓಡಾಡ್ಲಿ. ನಮಗೆ ಅನ್ನಿಸ್ತಿದೆ ಅವನಲ್ಲಿ ಬದಲಾವಣೆ ಬಂದಿದೆ ಅಂತ ಅನ್ನಿಸ್ದಾಗ ಅವನಿಗೆ ಪೂರ್ಣವಾಗಿ ಒಪ್ಪೋಣ, ಒಂದು 10 ಕಣ್ಣು ಇಟ್ಟಿರೋಣ ಅವನ ಮೇಲೆ ಅಂತ ಜಾಂಬವಂತ ಹೇಳ್ತಾನೆ. ಎಷ್ಟಾದ್ರೂ ಕರಡಿ ಬುದ್ಧಿ ನೋಡಿ. ನನ್ನ ರಾಮರಾಜ, ನನ್ನ ರಾಜಾರಾಮ. ಸರಿ ಆಯ್ತು, ಆಗ್ಲೂ ಏನು ಹೇಳೋಲ್ಲ, ಎಲ್ರು ಒಪಿನಿಯನ್. ಅದಕ್ಕೆ ಹೇಳೋದು, ಒಂದು ದೊರೆ, ಒಂದು ಗುರು ಹೆಂಗಂದ್ರೆ ಹೆಂಗೆ, ಹೇಗಂದ್ರೆ ಹೇಗೆ, ಎಲ್ಲಂದ್ರೆ ಎಲ್ಲಿ. ಆಹಾ, ಹನುಮ ನೀನೇನ್ ಹೇಳ್ತೀಯ ಅಂತಾರೆ ನಗತ. ಸ್ವಾಮಿ, ತಾವು ತಗೋಬಹುದು ಅವರನ್ನ, ಒಳ್ಳೆಯವನು, ಧರ್ಮವಂತ ಅಂತ ಹೇಳ್ತಾನೆ. ನನಗೆ ಕೆಲವೊಂದು ಅದಕ್ಕೆ ಸಾಕ್ಷಿ ಕೊಡ್ತಾನೆ. ಆ ತುಂಬಿದ ಸಭೆಯಲ್ಲಿ ನಾನು ಯಾರು ಗೊತ್ತಿಲ್ಲ, ಧರ್ಮ ಬೋಧನೆ ಮಾಡಿದವನು, ಒಬ್ಬ ರಾಯಭಾರಿ ಬಂದ್ರೆ ಹೇಗ್ ನಡೆಸ್ಕೋಬೇಕು ಅನ್ನೋದನ್ನ ಹೇಳಿದಂಥವನು, ಪರಮ ಭಾಗವತೋತ್ತಮ. ಅದಷ್ಟೇ ಅಲ್ಲ, ವೇದಾಂತ ಪಂಡಿತ. ಹೇಗೆ ಅಣ್ಣನೋ ತಮ್ಮನೋ ಅಷ್ಟೇ ಸಾತ್ವಿಕ ಮನುಷ್ಯ. ಅದಷ್ಟೇ ಅಲ್ಲ, ಅವನಲ್ಲಿ ಧರ್ಮ ಪ್ರಜ್ಞೆ ಜಾಸ್ತಿ. ಯಾಕೆ ಅಂದ್ರೆ ಇನ್ನೊಂದು ನಡೀತು. ನಾನು ಇಡೀ ಲಂಕೆಗೆ ಬೆಂಕಿ ಇಟ್ಟರೆ ಆತನ ಮನೆ ಪರಿವಾರದ ಮನೆಗಳಿಗೆ ಬೆಂಕಿ ತಾಕಲೇ ಇಲ್ಲ. ಅಂದರೆ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಅಗ್ನಿದೇವ ಕೂಡ ಪ್ರವೇಶ ಮಾಡುವುದಿಲ್ಲ. ನನಗೆ ಅವತ್ತೇ ಅರ್ಥ ಆಯ್ತು, ಈ ಲಂಕೆಯಲ್ಲೂ ಯಾರಪ್ಪ ಅಂತ ನೋಡಿದ್ರೆ ಸೂಕ್ಷ್ಮವಾಗಿ ಇದು ವಿಭೀಷಣನ ಪರಿವಾರ ಮನೆ ಆಗಿತ್ತು. ಅದರಿಂದ ನೀವು ಪೂರ್ಣವಾಗಿ ನಂಬಬಹುದು ಅಂತಾನೆ. ಆಯ್ತು ಅಂತ ಹೇಳ್ತಾರೆ ರಾಮರು. ನೋಡಿ, ಎಲ್ರದು ತಗೊಂಡ್ರು ಕಟ್ಟಗಡೆಯದಾಗಿ ಹನುಮರ ಮಾತು ಮುಗೀತು. ಅಲ್ಲಿಗೆ ಬೂಮ್, ಶರಣಾರ್ಥಿ ಬಾಪ ಅಂತೇಳಿ ಹತ್ರಕ್ಕೆ ಸೇರ್ಕೊಂಡು ಒಪ್ಕೊಂಡು ಆತನಿಗೆ ಪಟ್ಟ ಕಟ್ತಾರೆ, ಒಪ್ಕೋತಾರೆ. ಮುಂದೆ ಈ ರಾವಣ ಸಂಹಾರ ಆದ ಮೇಲೆ ಈ ಲಂಕೆಗೆ ಅಧಿಪತಿ ನೀನೇ ಅಂತ ಹೇಳಿ ಅಲ್ಲೇ. ಅದು ನನ್ನ ರಾಜಾರಾಮರು. ನೋಡಿ, ತಂದೆ ಹತ್ರ ಇದ್ದಂತ ಒಂದು ನಿಜವಾದ ಗುರು ನೋಡಿ, ಆಸೆ ಪಡ್ಲಿಲ್ಲ. ಕೊಡ್ತೀನಿ ಅಂದಾಗ ಒಪ್ಕೊಂಡ್ರು, ಬೇಡ ಅಂದಾಗ ಎದ್ದು ಬಂದ್ರು. ಇಲ್ಲಿ ಯಾರದ್ದೋ, ಅಲ್ಲಿ ವಾಲಿಯ ಸಾಮ್ರಾಜ್ಯ ಕೂಡ ತೃಣ ಮಾತ್ರವೂ ತಿರುಗು ನೋಡ್ಲಿಲ್ಲ. ಅಲ್ಲೇ ಕಾಡಿನಲ್ಲಿ, ಅಲ್ಲೇ ಪಂಪಾ ನದಿ ತೀರದಲ್ಲೇ ಬೂಮ್ ಪಟ್ಟ ಕಟ್ಟಿಬಿಟ್ರು ಸುಗ್ರೀವನಿಗೆ. ಇನ್ನು ಇಲ್ಲಿ ರಾಮೇಶ್ವರದಲ್ಲಿ ವಿಭೀಷಣನಿಗೆ ಪಟ್ಟ. ಎನಿಸಿದ್ರೆ ಜಗತ್ತೇ
ಭೂಮಿ ಆಕಾಶಗಳು ಪೂರ್ಣವು ನನ್ನ ರಾಜಾರಾಮರಿಗೆ ತೃಣ ಮಾತ್ರವೂ ತಿರುಗಿ ನೋಡಲಿಲ್ಲ. ಇದು ನಿಜವಾದ ಗುರು, ಇದು ನಿಜವಾದ ದೊರೆ. ನಮಗೆ ಬೇಕಿರೋದು ಅಂಟುಕೊಂಡು ಇವತ್ತು ನಾವುಗಳೆಲ್ಲರೂ ಅಂಟ್ಕೊಬಿಟ್ಟಿದ್ದೇವೆ ಮಕ್ಕಳೇ. ನಾವುಗಳೆಲ್ಲರೂ ಈ ಗುರು ಪೌರ್ಣಿಮೆಗೆ ನಾವೆಲ್ಲ ಈ ಭ್ರಮೆನ ಅಂಟ್ಕೊಂಡು ಕೂತಿದ್ದೇವೆ. ಈ ಸೀಟ್ ನಂದು, ಈ ಮನೆ ನಂದು, ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿಲ್ಲ. ನಾಳೆಗಳ ಬಗ್ಗೆ ನಾನು ತುಂಬಾ ಆಲೋಚನೆ ಮಾಡೋದು ಬಿಟ್ಬಿಟ್ಟಿದ್ದೇನೆ. ನೆನ್ನೆಗಳ ಬಗ್ಗೆ ಅಂತೂ ನಾನು ಇಲ್ಲವೆಲ್ಲ ವೆರಿ ರೇರ್. ಐ ಜಸ್ಟ್ ಫೋಕಸ್ ಟುಡೇ. ಈ ದಿನ ಈ ಕ್ಷಣ ಏನ್ ಮಾಡಬೇಕು. ತುಂಬಾ ಹ್ಯಾಪಿಯಾಗಿದ್ದೇನೆ. ಅದಕ್ಕೆ ನಿಮ್ಮಗಳ ಪರಿಚಯ, ನಿಮ್ಮಗಳ ಒಂದು ಶಕ್ತಿ, ಗೆಲುವು. ಅದಕ್ಕೆ ಈ ಗುರುವಿನ ಬಗ್ಗೆ ತುಂಬಾ ಒಂದು ವಿಶೇಷವಾದ ಮಾಲಿಕೆ ಬರ್ಕೊಂಡು ಬಂದಿದ್ದೇನೆ. ಗುರುವೆಂದರೆ ಭಯಗೊಳ್ಳಲು ಬಿಡುವುದಿಲ್ಲ. ನನ್ನ ರಾಮರು ಭಯಗೊಳ್ಳಲು ಎಲ್ಲಿ ಬಿಟ್ರು? ನಿಜವಾದ ಗುರು ಅಲ್ವಾ? ಕೃಷ್ಣಂ ಒಂದೇ ಜಗದ್ಗುರು ಅಂದ್ರೆ ನನಗೆ ಆಸೆ ಏನು ಗೊತ್ತಾ? ನನ್ನ ರಾಮ ಒಂದೇ ಜಗದ್ಗುರು. ನಾನು ಹೇಳ್ಕೊಳ್ಳೋದು ಯಾವಾಗ ಕೃಷ್ಣರಿಗೆ ಮೀರಿದ ಗುರುವಿಲ್ಲ ಅಂದ್ರೆ ನನ್ನ ರಾಜಾರಾಮರಿಗೆ, ನನ್ನ ದಾಶರಥಿಗೆ ಮೀರಿದ ಗುರುವಿಲ್ಲ. ರಾಮರನ್ನ ಫಾಲೋ ಮಾಡಿದವರು ಒಂದು ಯಜಮಾನ, ನಿಜವಾದ ಯಜಮಾನ, ನಿಜವಾದ ತಂದೆ, ನಿಜವಾದ ಪುತ್ರ, ನಿಜವಾದ ಸೋದರ, ನಿಜವಾದ ಮಿತ್ರ, ನಿಜವಾದ ಆ ಒಂದು ಗೆಳೆತನ. ಎಲ್ಲ ವಿಚಾರದಲ್ಲೂ ನಿಜವಾದ ಪತಿ. ತೋರಿಸ್ಕೊಳ್ಳಲ್ಲ ಆಕಾಶ, ತನ್ನ ಪ್ರೀತಿಯನ್ನ ತೋರಿಸ್ಕೊಳ್ಳಲ್ಲ. ಒಳಗಡೆಯೇ ಅಂತ ಸೀತಮ್ಮಳಿಗೆ ಡೌಟ್ ಬಂತು. ಏನಿದು ಅಶ್ವಮೇಧ ಯಾಗವಂತೆ? ಅಶ್ವಮೇಧ ಯಾಗ ಮಾಡಬೇಕು ಅಂದ್ರೆ ಪತ್ನಿ ಸಮೇತರಾಗಿ ಕಂಕಣ ಕಟ್ಟಿಸ್ಕೋಬೇಕು, ಅಲ್ಲಿ ಕುಳಿತುಕೋಬೇಕು. ಇದೇನಿದು? ನನ್ನ ರಾಮರು ಮಾಡ್ತಿದ್ದಾರೆ ಅಂದ್ರೆ ನಾನಿಲ್ಲ. ಕಾಡಿಗೆ ಕಳಿಸ್ಬಿಟ್ಟು ಇನ್ಯಾರೋ ಅಂತ ಕೊರಗ್ಬಿಡ್ತಂತೆ ತಾಯಿ ಜೀವ. ನಡೆದೋಯ್ತಾ ಇದು ಅಪಚಾರ. ನನ್ನ ರಾಮ, ನನ್ನ ಪ್ರಭು ರಾಮ ಅಂತೇಳಿ ಕಣ್ಣೀರು ಹಾಕೊಂಡು ಹೇಳಿದೆ. ನೋಡಿ ಸೀತಮ್ಮಳ ನೋವು, ಕಡಗಲಗ್ನ. ಹಾಗೇ ಒಳಗಡೆ ಕಣ್ಣೀರು ಹಾಕೊಂಡು ಮಲಗಿದ್ರೆ ಆಚಾರ್ಯ ವಾಲ್ಮೀಕಿ ಮಹರ್ಷಿಗಳು ಗೊತ್ತಾಗಿರ್ತದೆ. ಅಯ್ಯೋ, ರಾಮಪ್ರಭುವಿನ ಮೇಲೆ ಅನುಮಾನ ಬಂದು ಬಿಡ್ತ. ನೋಡಿ, ಬರೀ ರಾಮರ ಮೇಲೆ ಮಾತ್ರ ಅನುಮಾನ ಮಾತಾಡ್ತೇವೆ. ಸೀತಮ್ಮಳೆ ಒಂದು ಸ್ತ್ರೀಗಿರಬೇಕಾದಂಥ ಸಹಜ ಲಕ್ಷಣಗಳು, ಮಾನವ ಸ್ವರೂಪ ಆದ್ಮೇಲೆ ಅದನ್ನ ಅನುಭವಿಸ್ಲೇಬೇಕು. ನನ್ನ ಪ್ರಭು ಹಿಂಗಾಯ್ತು ಅಂತ ಅನ್ಕೋಬಿಟ್ಲಲ್ಲ ಅಂತೇಳಿ ಆ ಗುರುಗಳು ಆ ಸೂಕ್ಷ್ಮ ರೂಪವನ್ನ, ಅಂದ್ರೆ ಆಕೆಯ ಆತ್ಮವನ್ನ ಪ್ರಭು ರಾಮಚಂದ್ರರ ಅಂತಃಪುರಕ್ಕೆ ಕಳಿಸ್ಕೊಡ್ತಾರೆ ಅಯೋಧ್ಯೆಗೆ. ಹುಡುಕ್ತಾ ಒಳಗಡೆ ಬರ್ತಾಳೆ, ಎಲ್ಲಿದ್ದಾರೆ ನನ್ನ ರಾಮರು? ನೋಡಿದ್ರೆ ಕಂಕಣ ಕಟ್ಕೊಂಡು ನನ್ನ ರಾಮಚಂದ್ರ ಪ್ರಭು ಸೀತಮ್ಮಳ ಬಂಗಾರದ ಪುತ್ಥಳಿ ಮಾಡಿಸಿ ಹಾಗೆ ತೊಡೆ ಮೇಲೆ ಹೊರಗ್ ಬಿಟ್ಟಿದ್ರಂತೆ. ಕಣ್ತುಂಬ ಒದ್ದೆ. ನೀವು ನಂಬಲ್ಲ, ರಾವಣಾಸುರನ ಜೊತೆ ಯುದ್ಧ ನಡೆಯುವಾಗ 6ನೇ ದಿನ ದಣದೋಗ್ಬಿಟ್ಟಿರ್ತಾರೆ, ಸುಸ್ತಾಗ್ಬಿಟ್ಟಿರ್ತಾರೆ. ಎಷ್ಟು ಸುಸ್ತು ಅಂದ್ರೆ ಮಾನಸಿಕವಾಗಿ, ದೈಹಿಕವಾಗಿ, ಎಲ್ಲದರಲ್ಲೂ. ಏನಾದರೂ ನನ್ನ ಸೀತಮ್ಮ ಪಕ್ಕದಲ್ಲಿದ್ದಿದ್ದರೆ ಅಂತ ಅನ್ಕೊಂಡು ನೊಂದ್ಕೋತಾರೆ. ನೆನ್ಪಿಟ್ಕೊಳ್ಳಿ, ಕಷ್ಟ ಬಂದಾಗ, ದುಃಖ ಬಂದಾಗ ನಮ್ಮ ಧರ್ಮಪತ್ನಿಯನ್ನ, ಅದಕ್ಕೆ ಒಬ್ಬ ವ್ಯಕ್ತಿಯನ್ನ ಗೃಹಸ್ಥ ಮಾಡೋದೇನು ಗೊತ್ತಾ? ನಮಗ್ ದುಃಖವೋ, ಸಂಕಟವೋ, ಬಾಧೆಯೋ ಇದ್ದಾಗ ನಮ್ಮ ಪಕ್ಕದಲ್ಲಿ ನಮ್ಮ ಸಂಗಾತಿ ಕೊಡೋ ಕಾನ್ಫಿಡೆನ್ಸ್ ಇದೆಯಲ್ಲ, ನಾನಿದ್ದೀನ್ರಿ, ಯಾಕ್ರಿ, ನೀವು ಭೀಮನ್ ಬಲದವ್ರಿ, ನೀವು ಹೀಗೇನೆ ಅಂದ್ರೆ ಹೆಂಗ್ ತಿಂತಿದ್ರಿ? ಈಗೀಗ ಏನೋ ಒಂದ್ ಸ್ವಲ್ಪ ಜ್ವರ ಬಂದಿದೆ, ಒಂಚೂರು ಕಡಿಮೆ ಆಗಿದ ತಕ್ಷಣ, ಯಾರೋ 4 ಜನ ಒಂದ್ ಮಾತಂದಿದ ತಕ್ಷಣ, ಬಿಡ್ರಿ ನಿಮ್ ಬಗ್ಗೆ ನನಗ್ ಗೊತ್ತಿಲ್ವ ಅನ್ನೋ ಆ ಮಾತಿದೆಯಲ್ಲ ಮಕ್ಕಳೇ, ನಿಮಗೂ ಸೋಲ್ಲ, ನೀವು ಸೋತ್ಬಿಟ್ರೆ ಬಿಡ್ರಿ, ಕಳ್ಕೊಂಡಿರೋದು ಮತ್ತೆ ಪಡ್ಕೊಂಡ್ರೆ ಆಯ್ತು ಅನ್ನತಕ್ಕಂಥ ಒಂದು ಹುಮ್ಮಸ್ಸು ಆ ತಾಯಿ ಜೀವ ಕೊಡತಕ್ಕಂಥದ್ದು ಜಗತ್ತಿನಲ್ಲಿ ಇನ್ಯಾರೂ ಕೊಡಲಾರರು ಮಕ್ಕಳೇ. ನಿಜವಾದ ಧರ್ಮಪತ್ನಿ ಸಿಕ್ಬಿಟ್ರೆ ಅದು ಪುಣ್ಯ ನನಗ್ ಸಿಕ್ಕಿದೆ. ಬಿಡ್ರಿ ಹೋದ್ರೆ ಹೋಗ್ಲಿ. ಇದು ಸತ್ಯ ಮಕ್ಕಳೇ, ಇದು ಸತ್ಯ. ರಾಮರು ನೆನೆಸ್ಕೋತಾರೆ 6ನೇ ದಿನ. 7 ದಿನಗಳ ಮಹಾಯುದ್ಧ ಅಲ್ವಾ? 6ನೇ ದಿನ ಸಂಧ್ಯಾ ಕಾಲದಲ್ಲಿ ಆಗ್ಲೇ ಅಗಸ್ತ್ಯರು ಬಂದು
ಆತ್ಮ ಶಕ್ತಿಹೀನ ಆಗ್ಬಿಡ್ತಾ ರಾಮರಿಗೆ ಅಂತೇಳಿ ಗೊತ್ತಾಗಿ ಇಷ್ಟು ಕೊರಗಿ ಕೂತು ಬಿಟ್ಟ. ಹೌದು ನಿಜವೇ, ಇರಬೇಕಿತ್ತು, ಸರಿ ಅಂತೇಳಿ ಆವತ್ತು ಸಂಧ್ಯಾಕಾಲದಲ್ಲಿ ಆ ಆದಿತ್ಯ ಹೃದಯ ಸ್ತೋತ್ರದ ಶಕ್ತಿಯನ್ನ ಪರಿಚಯಿಸಿತ್ತು. ಅದನ್ನ ಮಾಡಿಕೊಂಡ್ಮೇಲೆ ನನ್ನ ರಾಜಾರಾಮ, ನನ್ನ ಪಟ್ಟಾಭಿರಾಮ, ರಾಮರಾಜ್ಯ ಕುಲತಿಲಕ, ನನ್ನ ದಾಶರಥಿ ಮಾರನೇ ದಿನ ಮಾಡಿದ ಯುದ್ಧವಲ್ಲ, 7ನೇ ದಿನಕ್ಕೆ ಮುಗಿದೋಯ್ತು. ಸಂಧ್ಯಾಕಾಲಕ್ಕಿಲ್ಲ ರಾವಣಾಸುರನ 10 ತಲೆಯು. ದಟ್ ಇಸ್ ವಾಟ್. ಒಂದು ಗುರುವಿಗೆ ಮೋಹವಿರುವುದಿಲ್ಲ, ಭಯಗೊಳ್ಳಲು ಬಿಡುವುದಿಲ್ಲ. ಮುಖ್ಯವಾಗಿ ನಿಮಗ್ ಭಯಗೊಳ್ಳಕ್ ಬಿಡಲ್ಲ. ಬರ್ತಾರೆ ಯಾವುದೋ ಒಂದು ಏನಕ್ಕೂ ಭಯ ಪಡ್ತೀಯ. ಒಬ್ಬ ಸ್ನೇಹಿತನ ರೂಪದಲ್ಲಿ, ತಾಯಿ ರೂಪದಲ್ಲಿ, ತಂದೆ ರೂಪದಲ್ಲಿ. ನಿಜವಾದ ಗುರು ನಿಮ್ಮನ್ನ ಭಯಪಡಿಸಲ್ಲ. ಆಗುತ್ತೆ, ಹಿಂಗಿದೆ, ಸರಿ ಆಪ್ಷನ್. ನಾನು ಎಷ್ಟೋ ಜನಕ್ಕೆ ಕೇಳಿದ್ವಿ, ಇದಿಲ್ಲ, ಇದನ್ನ ತಗೊಳ್ಳಿ. ಗಾಡಿ ಇದು ಬೇಡ, ಗಾಡಿ ರಿಪೇರಿ ಮಾಡಿ. ನೀವು ಗಾಡಿ ಓಡಿಸೋದಿಲ್ಲ, ಗಾಡಿಗೆ ಸಂಬಂಧಪಟ್ಟಂತ ತಾನೆ ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರೋದು, ಇನ್ನೊಂದು ಈ ತರದ್ ಮಾಡಿ ಅಂತ ಹೇಳ್ಕೊಟ್ರೆ ಭಯಗೊಳ್ಳಲು ಬಿಡುವುದಿಲ್ಲ. ಇದಿಷ್ಟೇ ನಿಜವೇ. ಆಕೆ ಇಲ್ಲ, ಇನ್ನೊಂದು ನೋಡೋಣ, ದಾರಿ ಹುಡ್ಕೋಣ, ಮೊದಲು ಇದರಿಂದ ಹೊರಗಡೆ ಬನ್ನಿ, ಇದನ್ನ ಯಾಕೆ ಮನ್ಸಿಗೆ ಹಾಕೋತೀರಿ ಅಂತಾನೆ. ಭಯಗೊಳಿಸಲು ಬಿಡುವುದಿಲ್ಲ, ಭಯ ಪಡಿಸ್ಬಾರ್ದು, ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅಂತ. ನಿಜವಾದ ಗುರು ಮೋಹಗೊಳ್ಳಲು ಬಿಡುವುದಿಲ್ಲ. ಈ ಆಸೆ ಇದೇ ನಿಜ ಅನ್ನತಕ್ಕಂಥ ಪ್ರಚೋದನೆ ಮಾಡುವುದಿಲ್ಲ. ಇದರಿಂದಗಡೆ ಹೋಗಿ ಅದರಿಂದಗಡೆ ಹೋಗಿ. ನೋಡಿ, ಮೊನ್ನೆ ಯಾರು ಸುಳ್ಳು ಜ್ಯೋತಿಷಿಗಳು ಸಿಕ್ಕಾಬಟ್ಟೆ ಆಗ್ಬಿಟ್ಟಿದ್ದಾರೆ ಇವತ್ತು. ಹಗಲು ವೇಷಧಾರಿಗಳು ಈ ಯಂತ್ರ ಇಟ್ಕೊಂಡು ಪೂಜೆ ಮಾಡಿದ್ರೆ ನೀನು ಮಹಾಲಕ್ಷ್ಮಿ ಕನಕವೃಷ್ಟಿ ಸೃಷ್ಟಿಯಾಗುತ್ತೆ, ಮನೇಲಿರೋ ಬಂಗಾರೆಲ್ಲ ತಗೊಂಡ್ ಅಂತೇಳಿ ಪೊಲೀಸವ್ರು ಎತ್ತಾಕೊಂಡು ಹೋಗಿದ್ದಾರೆ. ನಮ್ಮ ಸಂಸ್ಥೆ ಹೆಸರಿನಲ್ಲೂ ಕೂಡ ಫೋನ್ ಮಾಡ್ಕೊಂಡು ಆ ಯಂತ್ರ ಈ ಯಂತ್ರ ಅದು ಇದು ನಡೀತಲೇ ಇದೆ. ಅದನ್ನ ವಿಡಿಯೋಗಳು ಮಾಡಿ ಹರಿದೂ ಬಿಟ್ಟಿದ್ದಾರೆ. ಶಂಕರ್ ಗುರುಜಿ ಆಫೀಸಿಂದ ಫೋನ್ ಮಾಡ್ತಿದ್ವಿ, ಅಲ್ಲಿ ರವಿಶಂಕರ್ ಗುರುಜಿ ಅಂತಿಲ್ಲ, ಯಾರೋ ಪ್ರೊಫೆಸರ್ ಫೋನ್ ಮಾಡಿದ್ರೆ ಆಯ್ತು ಒಂದು 5-6 ವರ್ಷದ ಕಡೆ ಕತೆ. ಬುದ್ಧಿ ಇಲ್ವೇನ್ರಿ? ಅದಿಲ್ಲ, ನಾವು ಮಾಡುವುದಿಲ್ಲ ಮಕ್ಕಳೇ. ವಿದ್ಯೆ ಈ ಜ್ಯೋತಿಷ್ಯ ಸಾಮಾನ್ಯರಿಗೆಲ್ಲ ಬರಬೇಡಿ ಅಂತ ಯಾವಾಗ್ಲೂ ನಾನು ಅಂತಿರ್ತೇನೆ. ಏನು ದಡ್ರು ಅಂತ ರಾಮರಾಜ್ಯ ಹೋಯ್ತಾ ನಿಮ್ಮದು? ರಾಮನ ಕಾಲದಲ್ಲಿ ಖುದ್ದು ಕುಲಗುರುಗಳಾದಂಥ ವಸಿಷ್ಠರು, ವಿಶ್ವಾಮಿತ್ರರು, ಇವರಿಬ್ಬರು ಸಾಕು. ಅಗಸ್ತ್ಯರು, ಎಷ್ಟು ಶಕ್ತಿಗಳಿತ್ತು, ಯಾರು ತಪ್ಪಿಸ್ಲಿಕ್ಕಾಗಿಲ್ವೇ? ಇನ್ನು ನಾನು ತಪ್ಪಿಸ್ಬಿಡ್ತೇನೆ ಏನ್ರಿ ನೀವು? ಅಷ್ಟು ದೊಡ್ಡ ಸ್ಥಾಯಿ ಅವತಾರ ಪುರುಷ, ಜ್ಞಾನ ಪುರುಷ ನನ್ನ ರಾಮಚಂದ್ರ ಪ್ರಭು. ಅವರ ವನವಾಸ, ಅವರ ದುಃಖ, ಗಂಡ ಹೆಂಡತಿ ಆ ಒಂದು ಅಗಲುವಿಕೆ, 1-2 ನನ್ನ ರಾಮ ನೋಡಿದಷ್ಟು, ನನ್ನ ದಾಶರಥಿ ನೋಡಿದಷ್ಟು ನೋವು ಜಗತ್ತಿನಲ್ಲಿ ಇನ್ಯಾರೂ ನೋಡಿಲ್ಲ. ಅದಕ್ಕೆ ಶ್ರೀಕೃಷ್ಣರ ಅವತಾರ ಪರಿಪೂರ್ಣ ಅವತಾರ ಆಗೋಯ್ತು. ಅವ್ರು ಪಟ್ಟಷ್ಟು ಆನಂದ ಇನ್ಯಾರು ಪಡ್ಲಿಲ್ಲ, ಪಡಿಸಿದ್ದು ಕೂಡ. ಅದೇ ನನ್ನ ರಾಮರು ಶಿವ ಶಿವ. ಹುಟ್ಟೇ ಒಂದು ನೋವಿನಲ್ಲಿ ತಾಯಿಗೆ ಎಂಥ ಬಾಧೆ, ಕೌಸಲ್ಯಾದೇವಿಗೆ. ಆ ತಾಯಿ ಕೌಸಲ್ಯಾದೇವಿ ಪಟ್ಟಷ್ಟು ನೋವು ರಾಮಚಂದ್ರ ಪ್ರಭುವನ್ನ ಹೆರಲಿಕ್ಕೆ ಅದೊಂದು ಮಹಾ ತಪಸ್ಸು. ನಿಮಗೆ ಗೊತ್ತಿಲ್ಲ, ಪುತ್ರಕಾಮೇಷ್ಟಿ ಯಾಗದ ಬಗ್ಗೆ ನಿಜವಾಗ್ಲೂ ತಿಳ್ಕೊಬಿಟ್ರಿ ಅಂದ್ರೆ ಇನ್ನು ಜನ್ಮದಲ್ಲಿ ನೀವು ಕೌಸಲ್ಯಾದೇವಿಯನ್ನು ಬಿಟ್ಟು ಇನ್ಯಾರನ್ನೂ ಪೂಜೆ ಮಾಡೋಲ್ಲ. ಅಂತ ದೊಡ್ಡ ತ್ಯಾಗಕ್ಕೆ ಸಿದ್ಧಳಾಗ್ತಾಳೆ, ಯಾರೂ ಮಾಡದ ತ್ಯಾಗ. ನೆನಪಿಟ್ಕೊಳ್ಳಿ ಇದೆಲ್ಲ. ಅದಕ್ಕೆ ಹೇಳೋದು, ದೇವಮೂಲ, ನದಿ ಮೂಲ, ಕೆಲವೊಂದು ಮಾತೃಮೂಲ ತೆಗಿಬಾರ್ದು. ನನ್ನ ರಾಮಪ್ರಭು ಸುಮ್ಮನೆ ಹಾಗೆ ಭೂಮಿಗೆ ಬರ್ಲಿಲ್ಲ. ಕೌಸಲ್ಯಾದೇವಿಗೆ ಅಂತ ಪರೀಕ್ಷೆ ಕೊಟ್ಟು ಬಂದ. ಆಕೆ ಜಗತ್ತಿನಲ್ಲಿ ಕೆಲವ್ರು ಹೇಳ್ತಾರೆ, ನಾವು IVF ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡ್ವಿ, ಸರೋಗೆಸಿ ಮದರ್ ಮೂಲಕ ಮಾಡ್ಕೊಂಡ್ವಿ, ಸರೋಗೆಸಿ ಫಾದರ್ ಮೂಲಕ ಮಾಡ್ಕೊಂಡ್ವಿ. ಇದೆಲ್ಲದಕ್ಕೂ ಮೀರಿದ್ದು ನನ್ನ ತಾಯಿ ಜಗನ್ಮಾತೆ. ನೆನಪಿಟ್ಟುಕೊಳ್ಳಿ. ಈಗ ಒಂದು ತಾಯಿ ಜೀವ, ಒಂದು ನಟಿ, ಏನೋ ತಾಯಿ ಆಗ್ಬೇಕು ಅನ್ನೋ ಒಂದು ಬಯಕೆ ಮಾಡ್ಕೋತಿದ್ದಾಳೆ. ಚೆನ್ನಾಗಿರಿ ಅಷ್ಟೇ ಹೇಳ್ಬೇಕು. ಆಕೆ ಇಚ್ಛೆ. ಅಮ್ಮ ಆಗಬಾರ್ದ? ನಾಲಿಗೆ, ಮೂಳೆ ಇಲ್ಲದ ನಾಲಿಗೆ ಏನು ಬೇಕಾದರೂ ಮಾತನಾಡಬಹುದು. ಅಂಥದ್ದೊಂದು ವೈರುಧ್ಯಗಳ ಇದು. ಒಂದು ಹೆಣ್ಣಿಗೆ ಹಾಗಾದ್ರೆ ಅಮ್ಮ ಆಗಬಾರದ? ಅಷ್ಟೇ ನಾನು ಹೇಳೋದು. ಅದೊಂದು ಪ್ರಶ್ನೆ ಇಟ್ಕೊಳ್ಳಿ. ಆಕೆಗೆ ಇಷ್ಟ ಇಲ್ಲ ಅಲ್ಲಿ, ಯಾಕೋ ಕೆಲವೊಂದು ವಿಚಾರಗಳಲ್ಲಿ, ದಾಂಪತ್ಯದಲ್ಲಿ ಆಕೆ ನೋವುಗಳು, ಸುತ್ತಮುತ್ತಲಿನ ಪ್ರಭಾವಗಳು, ಆ ಕಲಾ ಪ್ರಪಂಚದಲ್ಲಿ ನಡೆದಿರತಕ್ಕಂಥ ಕಹಿ ಘಟನೆಗಳು, ಏನೋ ಒಂದು ಬೇಡ. ಸರಿ, ನಾನು ಅಮ್ಮ ಆಗ್ಬೋದಲ್ವಾ? ಕಾನೂನು ಪರಿಧಿ ಕೊಟ್ಟಿದೆ ಅಲ್ವಾ?
ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಯಾರು ಏನು ಬೇಕಾದ್ರೂ ಅಭಾಸವಾಗಿ ಮಾತನಾಡಿ. ಅರೇ, ನನ್ನ ಕೌಸಲ್ಯಾದೇವಿ ಮಾಡಿದ ತ್ಯಾಗ ನೆನೆಸಿಕೊಂಡರೆ, ನನ್ನ ದಾಶರಥಿ ಹುಟ್ಟಿದ ಆ ಒಂದು ಪ್ರಭಾವ, ಆ ಸಂಕಲ್ಪ ಸಂಕೋಲೆ ನೆನೆಸಿಕೊಂಡರೆ ನೀವು ಎಂದಿಗೂ ಯಾವ ಸ್ತ್ರೀಯನ್ನು ಈ ರೀತಿ ಮಾತನಾಡ. ಭಾವನಮ್ಮ, ಹ್ಯಾಟ್ಸ್ ಆಫ್ ಟು ಯು. ನೀನು ಅಮ್ಮನೇ ತಾಯಿ, ಆಗ್ಲಿ ತಾಯಿ, ದೈವ ಕೊಟ್ಟಿದ್ದು ತಾಯಿ. ಅಮ್ಮ ಆಗ್ತಿದ್ಯಾ, ನಮಗಿಂತ ಈ ಗುರುವಿಗಿಂತ ಆನಂದ ಪಟ್ಟವರಲ್ಲ. ನಿಮ್ಮ ಒಂದು ಇದು ನೋಡಿದ ತಕ್ಷಣ ತುಂಬಾ ಖುಷಿ ಪಟ್ಟವನ. ಅಪ್ಪ, ಅಮ್ಮ ಆಗ್ತಿದ್ದಾಳೆ. ಅಪ್ಪ ಯಾರು, ಅದ್ಯಾರು? ನೀನೇ ಅಪ್ಪ. ಬರೀ ಯಾರೋ ಹೇಳ್ತಾರೆ ಅಪ್ಪನಿಲ್ಲದ ಮಕ್ಕಳು, ಅವೆಲ್ಲ ಏನೂ ಇಲ್ಲ. ಈಗ ನನ್ನ ಅಪ್ಪ ಇದಾರ ಜೊತೆಲಿ, ಅಮ್ಮ ಇದಾರೆ. ನನ್ನ ತಂದೆಗೆ ಅಪ್ಪ ಇದ್ದು ಜೊತೆಲಿ ಇರ್ಲಿಲ್ಲ. 3 ವಯಸ್ಸಿನ ಮಗುವನ್ನೇ ತಗೊಬಂದು ಒಬ್ಬರಿಗೆ ದತ್ತು ಕೊಟ್ಟು ಬಿಟ್ರು. ಅನ್ನೋ ನಮಗ್ ಗೊತ್ತಿದೆ. ಸರಿ, ನನ್ನ ಅಜ್ಜನಿಗೆ ತಂದೆ ಇದ್ರೆ ಅವರನ್ನು ಯಾರ ಮನೆಗೂ ದತ್ತು ಕೊಟ್ಟಿದ್ರು, ನನ್ನನ್ನು ದತ್ತು ಕೊಟ್ಟಿದ್ರು. ಅದೆಲ್ಲ ಏನೂ ಇಲ್ಲ. ಆ ಮಕ್ಕಳು ಪಡ್ಕೊಂಡು ಬಂದಿದೆ. ಈಗಿನ ಜನರೇಷನ್ ಅದನ್ನ ಆಗಲೇ ತೋರಿಸ್ಕೊಟ್ಟಿದ್ದಾರೆ, ನಡೆಸಿಕೊಟ್ಟಿದ್ದಾರೆ. ದುರ್ಯೋಧನಾದಿಗಳು ಹೇಗೆ ಹುಟ್ಟಿದ್ದು, ಪಾಂಡವರು ಯಾರ ಮಕ್ಕಳು, ಪಾಂಡವರು ಯಾರ ಮಕ್ಕಳು, ಇದೊಂದನ್ನ ನಾವು ಮಾತ್ರ ಪೂಜಿಸ್ತೇವೆ. ಅದಕ್ಕೆ ದೇವ ಮೂಲ, ನದಿ ಮೂಲ, ಋಷಿ ಮೂಲ, ಪರಮ ಭಾಗವತೋತ್ತಮರ ಮೂಲ, ಇವೆಲ್ಲ ಕೆದಕೊಂಡು ಹೋಗಬಾರ್ದು. ಆದ್ರೆ ಇವತ್ತು ಎಲೆಬಿಲ್ಲದ ನಾಲಿಗೆ ಎಲ್ಲರ ಬಗ್ಗೆ ಏನೋ ಒಂದು ಆಕೆ ಒಂದು ತನ್ನ ರಂಗದಲ್ಲಿ ಸಾಧನೆ, ತನ್ಗೊಂದು ಇಚ್ಛೆ, ತನ್ಗೊಂದು ಬದುಕು ಸಾಕೋಕ್ ಆಕೆ ಇದ್ದಾಳೆ. ತಾನ್ ಸಾಕ್ತೀನಿ ಅಂತ ಧೈರ್ಯ ಮಾಡಿಟ್ಟಿದ್ದಾಳಲ್ಲ ಆ ಮಗು, ಈ 40ರ ಆಸ್ಪಾಸ್ ದಾಟದ ಮೇಲೆ. ದಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಐ ಆಮ್ ರೆಡಿ, ಐ ಮೆಂಟಲಿ ಫಿಟ್ ಅಂತಿದ್ದಾಳೆ ತಾಯಿ ಜೀವ. ಹೂ ಆರ್ ಯು? ನಾವು ಊಟ ಕೊಟ್ಟಿಲ್ಲ, ಬಟ್ಟೆ ಕೊಟ್ಟಿಲ್ಲ, ಬದುಕು ಕೊಟ್ಟಿಲ್ಲ, ಮಾತನಾಡಬಾರ್ದು. ನಾವು ನಮಗ್ ಗೊತ್ತಿಲ್ಲದ್ದು ಮಾತನಾಡಲೇಬಾರದು. ನಮಗೆ ಸಂಬಂಧವಿಲ್ಲದ್ದು ಮಾತನಾಡಲೇಬಾರದು, ಮಾತನಾಡಲೇಬಾರದು. ಈ ತರದ್ದು ಎಷ್ಟೋ ನೋಡಿದ್ದಾನೆ ನಾನು. ಮೊನ್ನೆ ಕೂಡ ಒಂದು ದಂಪತಿಗಳು, ನನಗೆ ಗೊತ್ತಿದೆ. ನೀವು ಹೇಳಿದ ಹಾಗೆ ಗುರುಗಳೇ, ಅಮ್ಮ ಆದಿಯಲ್ಲೇನೋ ನನ್ನಮ್ಮ, ಇನ್ನೇನೋ ಬೇಕು, ತಂದೆ ತಾಯಿ, ಈ ಪುಟ್ಟ ಮಗು ನೋಡೋ ಆ ಖುಷಿ ನೋಡೋ, ಅಯ್ಯೋ ದೇವ್ರ ಕೂತಿದೆ. ತಾಯಿ ಜೀವ ಜಗನ್ಮಾತೆಯೇ ಬಂದಿದೆ ನಿಮ್ಮ ಉದರದಲ್ಲಿ. ಕಾರಣಿ ಜನ್ಮ ಜಾತಕ ಅದು, ನಿಮ್ಮದಲ್ಲ. ನಿಮ್ಮ ಹೊಟ್ಟೆನಲ್ಲಿ ಹುಟ್ಟಬೇಕಿತ್ತು. ಈ ತರ ಎಷ್ಟೋ ಇರ್ತವೆ. ಆದರೂ ಇರ್ಲಿ, ಗುರು ದುರ್ಬಲಗೊಳ್ಳಲು ಬಿಡುವುದಿಲ್ಲ. ನಿಜವಾದ ಗುರು ನಿಮ್ ಜೊತೆಲಿದ್ರೆ ದುರ್ಬಲ, ನೀನ್ ವೀಕ್ ಕಣೋ. ನನ್ನ ಗುರುಗಳು ನನ್ನನ್ನ ನೀನ್ ಇದರಲ್ಲಿ ಸ್ಟ್ರಾಂಗ್ ಕಣೋ ಅಂತ ಹೇಳ್ಬಿಟ್ಟು ಮಾಡಿಸಿದ್ರು. ನನ್ನ ವೀಕ್ನೆಸ್ ಅವ್ರಿಗೆ ಗೊತ್ತಿತ್ತು. ಇದು ನೀನ್ ಮಾಡಬಾರ್ದು, ಇದು ನಿನ್ನ ಶಕ್ತಿ. ಅದನ್ನೇ ನಾವು ಪರಿಚಯಿಸ್ತಿರೋದು ಯಾವಾಗ್ಲೂ. ನಿಮ್ ಶಕ್ತಿನ ಇಟ್ಕೊಳ್ಳಿ, ನಿಮ್ ದುರ್ಬಲತ್ವ ಅಲ್ಲ, ನಿಮ್ಮ ಬಲ ಏನೋ ಒಂದಿರುತ್ತೆ. ರಸನ ಸ್ಪೆಷಲಿಸ್ಟ್ ನೀವು. ಇವತ್ತೆಷ್ಟೋ ಜನ ಚಿತ್ರಾನ್ನ KG ಗಟ್ಲೆ ಮಾಡ್ತಿದ್ರೆ. ಚಿತ್ರಾನ್ನ ಸ್ಪೆಷಲಿಸ್ಟ್, ಸಾಂಬಾರ್ ಸ್ಪೆಷಲಿಸ್ಟ್, ಚಟ್ನಿ ಸ್ಪೆಷಲಿಸ್ಟ್. ಕೆಲವು ಹೋಟ್ಲಲ್ಲಿ ವಾವ್ ಅಂತ ಹುಡು. ಕಾಫಿ ಆ ಹೋಟ್ಲಲ್ಲೇ ವಿದ್ಯಾರ್ಥಿ ಭವನ್ ದೋಸೆಯೇ ಹುಡ್ಕೊಂಡು ಹೋಗ್ತೇವೆ ನಾವು, ಹುಡುಕಿಕೊಂಡು ಹೋಗ್ತೇವೆ. ಲೈಕ್ ದ್ಯಾಟ್. ನಿಮ್ಮ ಬಲವಲ್ಲೇ ಆಡಬೇಕು, ನಿಮ್ಮ ಬಲದಲ್ಲೇ ಆಡಬೇಕು. ಸೊ ನಿಮ್ಮನ್ನ ದುರ್ಬಲ ಇರುತ್ತೆ, ಆದರೆ ದುರ್ಬಲಗೊಳ್ಳಲು ಗುರು ಬಿಡುವುದು. ತಾಯಿ ಹಾಗೆ, ನೀನು ಒಳ್ಳೆ ಬೌಲರ್ ಕಣ, ನೀನು ಒಳ್ಳೆ ಮಾತುಗಾರ ಕಣ, ನೀನು ಒಳ್ಳೆ ಶಕ್ತಿವಂತ. ಇದ್ರಲ್ಲಿ ನೀನ್ ಬಿದ್ಬಿಡ್ತೀಯಪ್ಪ, ಜನಗಳು ನಂಬೇಡ ಕಣೋ. ಅಮ್ಮ ಹೇಳ್ಕೊಟ್ಟಿರೋದು. ಅಮ್ಮನು ಗುರುವಾಗಿ, ಒಂದು ಗುರು ದುರ್ಬಲಗೊಳ್ಳಲು ಬಿಡುವುದಿಲ್ಲ. ಇನ್ನು ವಿಶೇಷವಾಗಿ ಒಂದು ಗುರು ಅಸೂಯೆ ಪಡಲು ಬಿಡುವುದಿಲ್ಲ. ನಿಮ್ಮಲ್ಲಿ ಆ ಗುರು ತತ್ವ ಇದ್ರೆ ಅಸೂಯೆ, ಅವನ್ ಬೆಳೆದು ಬಿಟ್ಟ, ಅವನ್ ಹೆಂಗಾಗ್ಬಿಟ್ಟ, ಬಿಡಲ್ಲ. ಸಾಕು, ನನಗೇನು ಕೊಟ್ಟಿದ್ದಾನೆ, ಅವನು ಯೋಗ್ಯತೆ ಕೊಟ್ಟಿದ್ದಾನೆ, ನನ್ನ ಯೋಗ್ಯತೆ ಕೊಟ್ಟಿದ್ದಾನೆ. ನನಗೆಲ್ಲ ಸಿಕ್ಕಿದ ಮಕ್ಳು ಕೆಲವರು ಬಂದು ನನ್ನ ಹತ್ರ ತುಂಬಾ ಜನ, ಗುರುಗಳೇ ನೀವು ಟಿವಿಲಿ ಇರ್ಬೇಕಿತ್ತು, ನೀವು ಅಲ್ಲಿರ್ಬೇಕಾದ್ರು, ನೀವು ಇಲ್ಲಿರ್ಬೇಕಾದ್ರು. ಅವ್ರಿಗೆ ಗೊತ್ತಿಲ್ಲ ನಾನು ಎಂತೆಂಥವರಿಗೆ ಜಾತಕಗಳನ್ನು ಹೇಳಿದ್ದೇನೆ ಅಂತ. ನಾನು ಅದಕ್ಕೆ ಆಗಾಗ ಹೇಳ್ತಿರ್ತೇನೆ, ಹಮ್ ಗಲ್ಲಿ ಪೆ ನೈ ಹಮ್ ದಿಲ್ಲಿ ಪೆ ನೈ ಉಸ್ಕೋ ಪಾರ್ ಕರ್ ಚುಕೆ ಅಂತ. ಅಲ್ಲಿಗೆ ದಾಟಿರೋ ಒಂದು ವಿದ್ಯೆ ಇದು. ಎಸ್, ಆದ್ರೂ ಹೇಳ್ತಾರೆ
ನನಗೆ ಅಸೂಯೆ ಇಲ್ಲ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅಷ್ಟೇ. ನನಗೆ ಸಿಕ್ಕಿರೋದ್ರಲ್ಲಿ ಪರಿಪೂರ್ಣ ತೃಪ್ತಿ ಇದೆ ಮಕ್ಕಳೇ. ನನಗೆ ತೃಪ್ತಿ ಇದೆ. ತಾಯಿ ಜಗನ್ಮಾತೆಯ ಮೇಲಾಣೆ ತೃಪ್ತಿ ಇದೆ. ಈ ವಿದ್ಯೆಯಲ್ಲಿ ನಾನು ಪಡೆದಿದ್ದೇನೆ. ಸೊ ಅದರಿಂದ ಅಸೂಯೆ ಮಾತೇ ಬರಲ್ಲ ಒಂದು ಗುರು ಜೊತೆಲಿದೆ. ಬಿಡೋ ನೀನು ಪಡೆದಿದ್ಯಾ ಅಂತ ಹಿಂಗೆ ಅನ್ನೋ ಒಂದು ಬೆಂತಟ್ಟೋ ಮಾತಿದ್ದಲ್ಲಿ ನೀನು ಇದ್ದೀಯ ಅನ್ನೋದು, ಅದು ನಿಜವಾಗ್ಲೂ ನಿಮ್ಮ ಅಸೂಯೆ. ನೋಡ್ದ ಗುರುಗಳೇ ನಮ್ಗೆ ಹಿಂಗಾಗ್ಬಿಡ್ತು, ಬಿಡುವುದಿಲ್ಲ ಒಂದು ನಿಜವಾದ ಗುರು. ಹಾಗೆಯೇ ಒಂದು ನಿಜವಾದ ಗುರು ಬಡವನಾಗಲು ಬಿಡುವುದಿಲ್ಲ. ಶ್ರೀಮಂತ ಬೇರೆ, ಬಡತನ ಬೇರೆ, ದಾರಿದ್ರ್ಯತೆ ಬೇರೆ. ಶ್ರೀಮಂತ ಯೋಗ, ಬಡವ ಅಂದ್ರೆ ಏನ್ ಗೊತ್ತಾ, ಇರೋದನ್ನ ಬಿಟ್ಟು ಇಲ್ಲ ಅನ್ನೋದನ್ನ ಹುಡುಕುವನೇ ಬಡವ. ಅದನ್ನೇ ದಾರಿದ್ರ್ಯತೆಯ ಪರಾಕಾಷ್ಠತೆ ಅಂತ ಹೇಳ್ತಾರೆ. ಏನೋ ಕೊಟ್ಟಿದ್ದಾನ ಒಳ್ಳೆ ಗಂಡ, ನನ್ಗೆ ಅಪ್ಪ ಇಲ್ಲ ಅಂತ ಕೊಡ್ಬೋದು. ಒಳ್ಳೆ ಮಾವ ಕೊಟ್ಟಿಲ್ಲ, ಅತ್ತೆ ಕೊಟ್ಟಿಲ್ಲ, ಅವನೇ ನಿಜವಾದ ಬಡವ, ದಾರಿದ್ರ್ಯವಂತ. ಒಂದು ಗುರು ತಿದ್ದುತ್ತಾನೆ, ಒಳ್ಳೆ ಯಜಮಾನ ಕೊಟ್ಟಿದೆ, ಒಳ್ಳೆ ಮಕ್ಕಳು ಕೊಟ್ಟಿದ್ದಾನೆ, ಒಳ್ಳೆ ಹೆಂಡತಿ ಕೊಟ್ಟಿದ್ದಾನೆ, ಇನ್ನೇನೋ ಬೇಕು. ಓಡಾಡ್ಲಿಕ್ಕೆ ಒಂದು ಗಾಡಿ ಕೊಟ್ಟಿದ್ದಾನೆ. ಎಷ್ಟೋ ಜನಕ್ಕೆ ಗಾಡಿ ಇಲ್ಲ ನೋಡು, ಎಷ್ಟೋ ಜನಕ್ಕೆ ಕಾಲೇ ಇಲ್ಲ, ಕಾಲಲ್ಲಿ ಚಪ್ಪಲಿಯೇ ಇಲ್ಲ. ನೀನು ಏನೋ ನೀನು ಅಂತ ಒಂದು ಗುರು ನಿಮ್ಮನ್ನು ತಿದ್ದುತ್ತಾನೆ. ಯಾವ ಗುರುವು ಬಡವನಾಗಲು ಬಿಡುವುದಿಲ್ಲ. ಇವತ್ತು ಶಾಲೆಯಲ್ಲಿ ಕಲಿಸಿದ ವಿದ್ಯೆ, ನನ್ನ ಗುರುಗಳು ಕಲಿಸಿದ ವಿದ್ಯೆ, ಜ್ಞಾನ, ಇವತ್ತು ನೋಡಿ ನಿಮ್ಮ ಮುಂದ್ಗಡೆ ಅಪ್ಪರ ಕುಬೇರ. ನಾನು ಸಾಯೋವರೆಗೂ ದುಡಿಬಲ್ಲೆ. ನಾನೊಂದು ಮರದ ಕೆಳಗಡೆ ಕುಳಿತುಕೊಂಡ್ರು ಕೂಡ ಗುರುಗಳೇ ಅಂತ ಹುಡ್ಕೊಂಡು ಬರ್ತಾರೆ. ಎಲ್ಲಿದ್ರು ಹುಡ್ಕೊಂಡು ಬರ್ತಾರೆ. ನನಗೆ ಗೊತ್ತಿದೆ. ಎಲ್ಲಿದ್ದರು, ತಮಿಳ್ನಾಡಿಗೆ ಹೋದ್ರು, ಕೇರಳಗೆ ಹೋದ್ರು, ಆಂಧ್ರಗೆ ಹೋದ್ರು, ದಕ್ಷಿಣ ಭಾರತದಲ್ಲಿ ನನಗೆ ಗೊತ್ತಿದೆ. ಯಾವ ದೇವಸ್ಥಾನಕ್ಕೆ ಹೋದ್ರು ಗುರ್ತಿಡ್ತಾರೆ ಹೇಗಾದ್ರು. ಆದ್ರೆ ನಮ್ಮ ಗುರುಕಲೆ ಅಂತ ಹೇಳ್ಬಿಟ್ಟು, ಮಾ ಗುರುಗಾರು వచ్చారు ಅಂತ ಹೇಳ್ಬಿಟ್ಟು, ಹೌದು, ಯಾವ ಕ್ಷೇತ್ರಕ್ಕೆ ಹೋದ್ರು, ಅದರಲ್ಲಂತೂ ಕರ್ನಾಟಕ ಕೇಳಲೇಬೇಡಿ. ಕರ್ನಾಟಕದವರ ಈ ಪ್ರೀತಿ ಅನಂತ. ನಿಮಗೆ ಗೊತ್ತಿಲ್ಲ ನೀವು ಕೊಟ್ಟಿರೋ ಅಷ್ಟು ಪ್ರೀತಿ. ನಿಮಗೆ ಗೊತ್ತಿರೋದು ನೀವು ಒಬ್ಬರು ಅಷ್ಟೇ. ನೀವು ನನ್ನನ್ನು ನೋಡಿರೋದು. ನನಗೆ ಗೊತ್ತಿದೆ ಕೋಟ್ಯಾಂತರ ಜನ ನನ್ನನ್ನು ನೋಡಿರೋದು. ಅವ್ರ ಜೊತೆಲಿ ನಾನು ಹೆಜ್ಜೆ ಹಾಕಿರೋದು. ನನ್ನನ್ನು ಬಡವನಾಗ್ಲಿಕ್ಕೆ ಬಿಡ್ಲಿಲ್ಲ ನಿಜವಾದ ಗುರು ನೀವೇ. ಅದಕ್ಕೆ ಸತ್ಯ. ಅದನ್ನ ಬಿಟ್ಬಿಟ್ಟು ಇಲ್ದಿರೋದು ಇನ್ನೇನೋ ಆಗ್ಬೇಕಿತ್ತು, ಆನೆ ಮೇಲೆ ಬರ್ಬೇಕಿತ್ತು, ಅಂಬಾರಿ ಮೇಲೆ ಬರ್ಬೇಕಿತ್ತು, ಜಾಗ್ವರ್ ಕಾರಲ್ಲಿ ಬರ್ಬೇಕಿತ್ತು, ಇಲ್ಲವೇ ಇಲ್ಲ. ಐ ಆಮ್ ಹ್ಯಾಪಿ ಟು ಬಿ ಅಲೋನ್ ವಿತ್ ಯು ಪೀಪಲ್. ನಿಮ್ ಜೊತೆಲಿರೋದೇ ನನಗೊಂದು ಆನಂದ. ಅದುವೇ ಗುರು ಬಡವನಾಗಲು ಬಿಡುವುದಿಲ್ಲ. ಒಂದು ತಾಯಿ ಮಗನನ್ನ ತಿತ್ತಳು, ಬಿಡೋ ಇದಿಲ್ಲ ಅಂದ್ರೆ ಇದು ಅಂತ ಆ ಗುರು ರೂಪದಲ್ಲಿ. ದಟ್ಸ್ ಇಟ್. ನನ್ನ ಗುರುಗಳು ನನ್ನ ಕರ್ಕೊಂಡು ಹೋಗಿ BCom ಹಾಕಿದಾಗ ನನಗೆ ಸೈನ್ಸು ರಿಸರ್ಚು ಅಂತ ಆಸೆ. ಶ್ರೀಪತಿ ಮಾಸ್ಟ್ರು ಹೇಳ್ಬಿಟ್ಟು ಕಾಮರ್ಸ್ಗೆ ಹಾಕಿಮಾ ಅಂತ. ಅವರಿಲ್ಲ ಇವತ್ತು. ಸಿಸ್ಟರ್ ಫಿಲೋಮಿನಾ, ಸಿಸ್ಟರ್ ಎಡಾಲ್ಫಾ, ಈ ಥರದವರು. ನಾನು ನೊಂದುಕೊಂಡೆ ಬೆಂದುಕೊಂಡೆ. ನೀವು ನಂಬೋಲ್ಲ, ಅದ್ರ ಮೇಲೆ ಗಮನವೇ ಇಲ್ಲ. ಬಟ್ ಇವತ್ತು ನೀವು ನಂಬೋಲ್ಲ, ವ್ಯಾವಹಾರಿಕ ಪ್ರಪಂಚದಲ್ಲಿ ತುಂಬಾ ದೊಡ್ಡವ್ರ ಜೊತೆ ಈ ಮ್ಯಾನೇಜ್ಮೆಂಟ್, ಅಕೌಂಟಿಂಗ್, ಬ್ಯಾಂಕಿಂಗ್, ಫಿನಾನ್ಸಿಂಗ್, ಬಜೆಟಿಂಗ್, ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ಅಡ್ವೈಸಿಂಗ್, ಇದರಲ್ಲಿ ನನ್ನ ಪಯಣ ದೊಡ್ಡದಿದೆ. ಅದರ ಬಗ್ಗೆ ನಾನು ಓಪನ್ ಅಪ್ ಆಗೋದು ಇಷ್ಟ ಇಲ್ಲ. ನಾನು ಎಲ್ಲಿದ್ದೆ ಏನಿದೆ ಬೇಕಿಲ್ಲ. ಅಲ್ಲೆಲ್ಲೋ ಅವರು ಅವತ್ತೇ ಗುರುತಿಸ್ಬಿಟ್ಟಿದ್ರು. ಅವರು ನನ್ನನ್ನ ಅವತ್ತೇ ತಿಳ್ಕೊಬಿಟ್ಟಿದ್ರು, ನನ್ನ ಶಕ್ತಿಯನ್ನ. ಇವನು ಇದರಲ್ಲಿ ತುಂಬಾ ದೊಡ್ಡ ನಿಸ್ಸೀಮನಾಗ್ತಾನೆ. ಗುರುವಿಗೆ ಸಂಬಂಧಪಟ್ಟಂತ ವಿದ್ಯೆ, ಬ್ಯಾಂಕಿಂಗ್ ವಿದ್ಯೆ ಅಂದ್ರೆ, ಬ್ಯಾಂಕಿಂಗ್ ಹಣಕಾಸು ಅಂದ್ರೆ ಗುರುವಿಗೆ ಸಂಬಂಧಪಟ್ಟಂತ ವಿದ್ಯೆ. ನೋಡಿ ಅದರಲ್ಲೇ ಹಾಕಿದ್ರು. ಅದರಲ್ಲೇ ಒಂದು ಗುರುವಿಗೆ ನಿಮ್ಮ ಶಕ್ತಿಯ ಬಗ್ಗೆ ಗೊತ್ತಿದೆ. ಹಾಗೆಯೇ ಒಂದು ಗುರು ನಿಮ್ಮನ್ನ ದುಃಖಿಯಾಗಿರಲು ಬಿಡುವುದಿಲ್ಲ. ಬೆಂತಾಗ್ತಾನೆ, ನಿಲ್ತಾನೆ. ಯಾಕೋ ನನ್ನ ಮಗು ಮೊನ್ನೆ ನೋಡಿ, ನಾನು ನೋಡಿದ ತುಂಬಾ 2 ವರ್ಷದ ಹಿಂದ್ಗಡೆ ಹೇಳಿದ್ದೆ, ಅಲ್ಲೊಂದು ನಡೆದು ಬಿಟ್ಟಿದೆ. ತಂದೆ ನೋಡಿ ಗುರುಗಳೇ, ನನ್ನ ಮಗು MSc ನನ್ನ ಪಾಪು ಹೇಳಿದ್ದೆ ಅಲ್ವೇನೋ ಅಂದ್ರೆ, ಆ ಮೂರ್ಖ ಆಕೆಯನ್ನ 3 ಮಕ್ಕಳ ತಂದೆ ಅಧರ್ಮಿ ಅಂತಾನೆ ಅವನನ್ನ ನಿಜವಾಗ್ಲೂ ಹೇಳ್ತಾನೆ. ಕತ್ತರಿಸಿ ಬಿಡಬೇಕು ನಮ್ಮ ಮನೆ ಹೆಣ್ಮಕ್ಳನ್ನ, ದುರ್ಬಳಕೆ ಮಾಡ್ಕೊಳ್ಳೋರನ್ನ ಆ ರೀತಿ ನಂಬಿಸಿ. 3 ಮಕ್ಕಳು ತಂದೆ. ಏನ್ ಗೊತ್ತಾ, ನೀನ್ ಇನ್ನೊಬ್ಬನ ಮದುವೆ ಆಗ್ಬಾರ್ದು, ನನ್ನನ್ನು ಮದುವೆ ಆಗ್ಬೇಕು ಅಂತಿದ್ದಾನೆ.
ಚೇಕು ಪಾಪು ಅದು ಜಿಮ್ಮರ್ ಅಂತೆ ಅವನು. ಹೋಗ್ತಾ ಜಿಮ್ಗೆ ಹೋಗಿ ಬರ್ತಾ ಒಂದು ಪರಿಚಯ, ಗೆಳತನ ಆಯ್ತಲ್ಲ, ಗೆಟ್ ಔಟ್ ಅಂತ ಹೋಗ್ಬೇಕಿತ್ತು. ನನ್ಗೊಂದು ಕುಟುಂಬ ಇದೆ, 3 ಮಕ್ಕಳು, ತಾಯಿ ಇದೆ, ನನ್ನ ಧರ್ಮಕ್ಕೆ ಪರಿವರ್ತನೆ ಆಗುವಂತಾನೆ, ನಿನ್ನನ್ನು ಯಾರು ಮದುವೆ ಆಗ್ತೀನಿ ನೋಡ್ತೀನಿ ಅಂತ ನೀವು ತುಂಬಾ ಬೆದರಿಸಿಟ್ಟು ಬಿಟ್ಟಿದ್ದಾನೆ. ನಾ ಹೇಳಿದೆ, ನನಗೆ ತುಂಬಾ ದೊಡ್ಡ, ನಾನೊಂದು ಅಣುವೆ, ಆದ್ರೆ ನನಗೆ ತುಂಬಾ ದೊಡ್ಡವ್ರ ಪರಿಚಯ ಇದೆ, ನಾನು ಎಂದೂ ಬೆಳೆಸಿಲ್ಲ ನನಗೋಸ್ಕರ, ಆದ್ರೆ ನನ್ನವರ ಸುದ್ದಿಗೆ ಅಂತ ಬಂದಾಗ ನಾನೊಬ್ಬ ಮದ್ದಾನೆಯೇ, ನೀವು ಬನ್ನಿ. ನನಗೋಸ್ಕರ ಇವತ್ತಿಗೂ ಬೆಳೆಸಿಲ್ಲ. ನನ್ನ ತಪ್ಪುಗಳಿರ್ಬೋದು, ನನ್ನ ವ್ಯವಹಾರಗಳಿರ್ಬೋದು, ಇನ್ನೊಂದಿರ್ಬೋದು, ಎಂದೂ ಅದನ್ನ ದಾಟಿಲ್ಲ. ಆಗ್ಲಿ ಪರಮಾತ್ಮ ಕೊಟ್ಟಿದ್ದೊಂದು ಪರೀಕ್ಷೆ ಅಂತ. ಆದ್ರೆ ನನಗೆ ಗೊತ್ತಿರೋರಿಗೆ, ನನ್ನ ಆತ್ಮೀಯರಿಗೆ ದುಃಖ ಬರಲು ಬಿಡೋದಿಲ್ಲ. ಹೇಳ್ಕೊಳ್ತಾರೆ, ಇನ್ನೊಂದು 3 ತಿಂಗಳು ನೋಡಿ, ಇದನ್ನ ಮಾಡ್ಕೊಳ್ಳಿ. ಎಲ್ಲೇ ಮೀರ್ತಾನೇ ಇದ್ದಾನೆ, ಬೆದರಿಸ್ತಿದ್ದಾನೆ, ಮನೆವರೆಗೂ ಬರ್ತೀನಿ, ಎತ್ತಾಕೊಂಡು ಹೋಗ್ತೀನಿ, ಅದು ಮಾಡ್ತೀನಿ, ಬೇರೆ ಬೇರೆ ಆಕೆಯ ಇನ್ನೊಂದು ಫೋಟೋಸ್ ಜೊತೆಲಿ ಪರ್ಸ್ನಲ್ ಆಗಿ ಕಳೆದಂತ ಕ್ಷಣಗಳ ಫೋಟೋಸು ಇನ್ನೊಂದು ಇಟ್ಕೊಂಡು, ಯಾವ ಮಾಯೋ ಏನಿದು, ಪಾಪ ಮಗುಗೆ ಹೇಳಿ ಕಳಿಸಿದ್ದೆ ಆಗಿಬಿಟ್ಟಿದೆ, ಅದನ್ನ ತಗೊಂಡು ಆ ಪ್ರೈವಸಿ ಫೋಟೋಗಳನ್ನ ಎಲ್ಲೆಲ್ಲೋ ಹೇಳಿದೆ. ಸುಮ್ಮನಿರಿ, ಒಂದು 90-100 ದಿನ ಸುಮ್ಮನಿರಿ. ದೀಪ ಆರಬೇಕು ಅಂದ್ರೆ ಜೋರಾಗಿ ಉರಿಯುತ್ತೆ. ಈ ಗುರು ಎದಿಗೆ ನಿಮ್ಮ ಮನೆಗೆ ಕಾವಲಾಗಿ, ರಕ್ಷಕನಾಗಿ, ನಿಮ್ಮ ಮನೆಯ ಚಪ್ಪಲಿಯಾಗಿ ಇರ್ತಾನೆ. ಅದನ್ನೇ ಹೇಳ್ದೆ, ಈ ಗುರು ಅಲ್ಲಿ ನಿಂತಿರ್ತಾನೆ, ನನ್ನನ್ನು ದಾಟಿ ಬರೋಲ್ಲ. ಗೊತ್ತಿದ್ದಾರೆ ಅಧಿಕಾರಿಗಳು, ಮಾತಾಡ್ತಾನೆ. ಅವನೆಷ್ಟೇ ದೊಡ್ಡವನಾದರೂ ಕಾನೂನಿನ ಮುಂದುಗಡೆ ದೊಡ್ಡವನಲ್ಲ. ಕಾನೂನಿನ ಮುಂದುಗಡೆ 2 ತಲೆಬಾಗಬೇಕು. ಮಾತಾಡ್ತಾನೆ, ಅಂತ ದೊಡ್ಡ ಅಧಿಕಾರಿ ವರ್ಗ ಇದೆ. ನಿಮ್ಮ ಮಗಳಿಗೆ ನಾನು ನಿಲ್ತೇನೆ, ಕಾಪಾಡ್ಕೊಡ್ತೇನೆ ಹೋಗಿ ಅಂತ. ಹೌದು, ಒಂದು ಗುರು ರಕ್ಷಕನಾಗ್ತಾನೆ, ಒಂದು ಗುರು ನಿಮ್ಮ ದುಃಖಕ್ಕೆ ನಿಲ್ತಾನೆ, ಅವನು ನಿಜವಾದ ಗುರು. ಈ ತರದ್ದು ಎಷ್ಟೋ ಜನ ಬಂದಿರ್ತಾರೆ, ನಾನು ಇದ್ದೀನಿ ಕಣೋ, ಯಾಕೆ ಕಣೋ, ಏನಕ್ಕೂ ಹಿಂಗ್ ಮಾಡ್ಕೋತೀಯ ಅನ್ನತಕ್ಕಂಥದ್ದು. ಅದು ನಿಜವಾದ ಗುರು. ಗುರು ಪೌರ್ಣಿಮೆ ಅಂದಿದ್ದೆ, ಇಲ್ಲೋ ಯಾವುದೋ ಗುರು ಏನೋ ಹುಡ್ಕೊಂಡು ಹೋಗ್ಬೇಡಿ. ನಿಮ್ಮ ಮನೆಯಲ್ಲೇ ನಿಜವಾದ 2 ಗುರುಗಳಿದ್ದಾರೆ. ಅದು ನಿಮ್ಮ ತಂದೆ, ನಿಮ್ಮ ತಾಯಿ. ಅರೇ, ಆ ಆಕಾಶವನ್ನು ನೋಡ್ದವನಿಲ್ಲ, ಭೂಮಿ ಆಳ ನೋಡ್ದವನಿಲ್ಲ. ಇದು ಯಾವುದೋ ಸುತ್ತಮುತ್ತಲಿರೋ ನಮ್ಮಂತ ಒಂದು ಡಾಂಬಿಕರು, ಒಂದು ವಾಗಲು ವೇಸ್ತಾರಿಗಳು, ಇನ್ನೊಂದು ಅಲ್ಲೋಗಿ ಪಾದಕ್ಕೆ ಬಿದ್ದು ಅಲ್ಲೊಂದು ದಕ್ಷಿಣೆ ಹಾಕಿ ಆ ಡೋಂಗಿ ಬಾಬಾಗಳಿಂದಗಡೆ ಹೋಗಬೇಡಿ. ಎಷ್ಟು ಡೋಂಗಿ ಬಾಬಾಗಳು ಒಳಗಡೆ ಹೋಗಿದ್ದಾರೆ ನೋಡಿದಿರಿ. ಈ ಕಲಿಯುಗದಲ್ಲಿ ಮೊಟ್ಟ ಮೊದಲ ದುಷ್ಟ ಚತುಷ್ಟಯ ಕೂಟದಲ್ಲಿ ನಂಬರ್ 1 ಫ್ರಾಡ್ಗಳೇ ಗುರುಗಳ ಹೆಸರಿನಲ್ಲಿ ಮಾಡತಕ್ಕಂಥ ಒಂದು ಮೋಸಗಳು. ಹೌದು, ಅದಕ್ಕೆ ನಾನು ನಿಮ್ಮ ಹತ್ರ ಹೇಳೋದು, ನನ್ನ ಹತ್ರ ಬರಲೇಬೇಡಿ ಅಂತ. ಎಲ್ಲೋ ನಾನು ಮೋಸ ಮಾಡ್ತಿದ್ದೇನೆ, ವಿದ್ಯೆ ಪರಾಕಾಷ್ಠದ ಗೊತ್ತಾಗ್ಬಿಟ್ಟಿದೆ, ತಿಳಿಸಬಲ್ಲೆ, ಹೇಳಬಲ್ಲೆ, ಆದ್ರೆ ಹಿಡಿದು ನಿಲ್ಲಿಸಲಾರನೇ ಆ ಕರ್ಮವನ್ನು, ವಿಧಿಯನ್ನು. ಅದು ಗೊತ್ತಿದೆ, ಅದು ನೋವು. ಅದಕ್ಕೋಸ್ಕರನೇ ಬರೋದು, ನಾನು ಹೇಳೋದು. ಅದಕ್ಕೆ ಅದೊಂದು ಹೇಳಬಾರ್ದಷ್ಟೇ, ಲಗಾಮಿಲ್ಲ. ನೊಂದ್ಕೋತೇನೆ, ನನ್ನ ಬಾಧೆ ನನಗೆ ಗೊತ್ತಿದೆ. ಆ ತಾಯಿ ವಾಗ್ದೇವಿಗೆ ಹೇಳ್ತಿರ್ತಾನೆ, ಏನೋಮ್ಮ ಇದು ಉದರ ನಿಮಿತ್ತಂ ಬಹುಕೃತ ವೇಷಮ ಆಗ್ಬಿಟ್ಟಿದೆಮ್ಮ, ಈ ವಿದ್ಯೆ ಬಿಟ್ರೆ ನಂಗೆ ಗೊತ್ತಿಲ್ಲ, ಏನೋ ಹೇಳ್ತಿದ್ದಾನೆ, ಇವ್ರು ಬರ್ತಿದ್ದಾರೆ, ಆದ್ರೆ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ವೇ. ನೋಡಿ, 2 ವರ್ಷದ ಹಿಂದ್ಗಡೆ ಪುಟ್ಟ ಮಗು, ಇನ್ನೂ ಒಂದು ಮಗು 3 ವರ್ಷದ ಹಿಂದ್ಗಡೆ ಹೇಳಿದ್ದಾನೆ, ನಿನ್ನದು ಇಂಥದೊಂದು ಜಾತಕ, ನೀನು ನಿನ್ನವರಿಗೆಲ್ಲ ಆಪೋಷಣ ತಗೋಬಿಡ್ತೀಯ, ಅಯ್ಯೋಯ್ಯೋ ಸಿಲ್ಕ್ ಸ್ಮಿತಾ ಜಾತಕ ಅಂತ ಹೇಳಿದ್ದಾನೆ. ಅದ್ ಸುಟ್ಟಾಕೋಬಿಡುತ್ತೆ, ನನ್ನ ಮಗು ನಿನ್ ಕಾಲಕ್ಕೆ ಬೀಳ್ತಾನೆ, ನಿನ್ನ ಅಷ್ಟು ಬೆಂಕಿ, ಕೋಪ, ಸಿಟ್ಟು, ಆತರ ರಭಸ ಇಲ್ಲ ಹಾಕೋ ನಾನು ಅಂತ. ಆದ್ರೂ ಮಾಡಿಟ್ಕೊಂಡು ಬಂದ್ಬಿಟ್ಟಿದ್ದಾಳೆ, ಬಿಡಲ್ಲ. ಅದೇನು ಒಂದು ನಿಜವಾಗ್ಲೂ ಒಬ್ಬ ನಿಮ್ಮ ಬಂಧುವಾಗಿ ಹೇಳ್ತಾನೆ, ನಾನು ಎಲ್ಲೋ ನಿಲ್ಲಿಸ್ಬಿಡ್ಬೇಕು ಅನ್ನೋದು. ಅದಕ್ಕೆ ಹೇಳಿಯೂ ನಿಲ್ಲಿಸ್ಲಿಕ್ಕೆ ಆಗಲಿಲ್ವೇ ನಿಮಗ್ ಗೊತ್ತಿಲ್ಲ. ನೀವು ಬಂದಾಗ ನನ್ನ ಮನಸ್ಸಿನ ಒಳಗಡೆ ಅದೆಷ್ಟು ವೇದನೆ ಆಗುತ್ತೆ. ರಾಮ ದಾಶರಥಿ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ವೇ? ಹೌದು, ದಾಶರಥಿಯ ವನವಾಸ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ. ಇನ್ನು ನೆಮ್ಮದಿಯಲ್ಲಿ ಆ ಕಾಲಕ್ಕೆ ವಸಿಷ್ಠರು, ವಿಶ್ವಾಮಿತ್ರರು, ಅಗಸ್ತ್ಯರು, ಶತಾನಂದರು, ಗೌತಮರು, ಜಾಬಾಲಿ ಮಹರ್ಷಿಗಳು ಒಬ್ಬರ ಇಬ್ಬರ ಆಗಲಿಲ್ವೇ? ನಾನು ಎಷ್ಟರ ಮಾತ್ರದವನು ಅಂತ ಎಲ್ಲೋ ಒಂದು ಸಣ್ಣದಾಗ ಅಲ್ಪತೃಪ್ತನಾಗಿ ನನಗೆ ನಾನೇ ಅಂದ್ಕೋತೇನೆ, ಸಮಾಧಾನ ಮಾಡಿಕೊಂಡು ವೇದನೆಯೇ ಆಗಿ ಹೋಯ್ತೆ. ನನ್ನ ಮಕ್ಕಳು ಹಿಂಗೆ ಬಿದ್ಬಿಟ್ರೆ ನೋಡಿ, ಒಂದು ತಾಯಿ
ಎಲ್ಲ ಮಾಡಿಟ್ಟಿದೆ. ಪಿಶಾಚ ಯೋಗ ಒಂದು ಅವನ ಜಾತಕದಲ್ಲಿ. ದೊಡ್ಡ ಡಾಕ್ಟ್ರು, ಸುಮ್ಮನೆ ಬೈಕ್ ಹೇಳಿದನ್ನ ಕೊಡಿಸಿದ್ದಾರೆ. ಕೊಡಿಸಿ ಒಂದೇ ತಿಂಗಳಿಗೆ ಅವನ್ ಬದುಕುಳಿದಿರೋದು ಪವಾಡ ಕೇಳಲಿಲ್ಲ. ಅದೊಂದು ಕೊಡಿಸ್ಬಿಟ್ಟು ಬಿದ್ದ ಮೇಲೆ ತಂದ ತಕ್ಷಣ ಇವನಿಗೇನಾದ್ರು ಗಾಡಿ ಗಿಡಿ ಕೊಡಿಸಿದೀಯಾ? ಯಾಕೆ ಸ್ವಾಮಿ? ದೊಡ್ಡ ಇಂಜುರಿ, ಅವನು ಬದುಕುಳಿದ್ರೆ ಹೆಚ್ಚಿಲ್ಲ ಅಂದ್ರೆ ಏನಾದ್ರು ಸೊಂಟ, ರಿಬ್ಸು ಎಲ್ಲ ಮುರಿದ ಪುಡಿ ಪುಡಿ ಮಾಡಾಕ್ಬಿಡುತ್ತಂದ್ರೆ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದೆ, ಅಯ್ಯ ಇದಾಯ್ತು ನೋಡಿ. ತಪ್ಪಿಸ್ಲಿಕ್ಕಾಗ್ಲಿಲ್ವೇ? ಆಗ ಪಡೋ ನೋವಿದೆಯಲ್ಲ ರಾಮಯ್ಯ, ಶ್ರೀರಾಮ ಅದು ನಿನಗೇ ಸಾಕ್ಷಿ ಅಂತ ಹೇಳ್ತಿರ್ತಾರೆ. ಅದರಿಂದ ಗುರು ಪೌರ್ಣಿಮೆ ಸತ್ಯವಾದ ಮಾತು ಹೇಳ್ತಿದ್ದಾನೆ ಮಕ್ಕಳು. ನೀವೇ ಸತ್ಯ. ಜಗತ್ನಲ್ಲಿ ಯಾವುದೋ ಗುರುನ ನಂಬಿಕೊಂಡು ಹೋಗ್ಬೇಡಿ. ನಿಮ್ಮ ಅಂತಸ್ಸಾಕ್ಷಿಗೆ, ಮನಸ್ಸಾಕ್ಷಿಗೆ ಮೀರಿದ ಗುರುವಿಲ್ಲ. ಅವನಿಗೆ ಗೊತ್ತಿದೆ, ನನ್ನ ಅಂತಸ್ಸಾಕ್ಷಿಗೆ, ಮನಸ್ಸಾಕ್ಷಿಗೆ ನನಗೆ ಗೊತ್ತಿದೆ. ನೀವು ಬರಬಾರ್ದು ಅಂತಲ್ಲ ಅಷ್ಟು ಫೀಸ್ ಇಟ್ಟಿರೋದು. ಈಗ ಹೇಳ್ತಾನೆ ನೋಡಿ, ನನ್ನ ಫೀಸ್ ಅದಲ್ಲ, ನೀವು ನನ್ನ ಹತ್ರ ಬರಬಾರದು ಅಂತಲೇ ಆ ಫೀಸ್ ಇಟ್ಟಿರೋದು. ಈ ವಿದ್ಯೆ ಮೇಲೆ ಆಣೆ. ಇದೆ, ಮನುಷ್ಯನಿಗೆ ಆಸೆ ಇದೆ ಎಷ್ಟು ಬೇಕೋ ಅಂತ. ಆದ್ರೆ ನೀವು ನನ್ನ ಬಳಿ ಬರಕೂಡದು ಅನ್ನತಕ್ಕಂಥದ್ದು. ನನ್ನ ಫೀಸ್ ಬೇರೆ, ಅದು ಬೇರೆ. ಅದರ 10 ಪಟ್ಟು 100 ಪಟ್ಟು ಅಂತ ವ್ಯಕ್ತಿಗಳಿಗೆ ಅದು. 1000 ಜನಕ್ಕೆ ಅನ್ನ ಇಡುವವನಿಗೆ ಅವನು ತೆಗೆದುಕೊಳ್ಳುವ ನಿರ್ಧಾರ 1000 ಜನಕ್ಕೆ ಮಣ್ಣು ಮಾಡಿಬಿಡುತ್ತೆ ಅಂತ ಕೈ ಹಿಡ್ಕೊಳ್ಳೋ ವಿದ್ಯೆ ಅದು ಸಾಮಾನ್ಯರಿಗಲ್ಲ. ಅದಕ್ಕೆ ಸಾಮಾನ್ಯರು ಬರಬಾರದು ಅಂತ ಅದಕ್ಕೆ ಹೇಳ್ತಿರ್ತಾನೆ. ನಿಮಗೆ 3 ಗುರು ಇರೋದು. ಒಂದು ನಿಮ್ಮ ತಂದೆ, ನಿಮ್ಮ ತಾಯಿ, ಇನ್ನೊಂದು ಮನಸ್ಸಾಕ್ಷಿ, ಅಂತಸ್ಸಾಕ್ಷಿಗೆ. ನಾನು ಏನ್ ಕುಡ್ದಿದ್ದೇನೆ, ತಿಂದಿದ್ದೇನೆ, ಸುಳ್ಳು ಮಾಡಿದ್ದೇನೆ, ದೋಚಿದ್ದೇನೆ, ಕೆಟ್ಟದ್ ಮಾಡಿದ್ದೇನೆ, ಇವನಿಗೆ ಗೊತ್ತಿರೋದು ಏದ್ರ ದೊಂಗ ಅಂತ ಹೇಳ್ತಾನ. ಏನೋ ಮೋಸ ಅಲ್ವೇನೋ, ಮಗಳಿಗೆ ಮೋಸ ಮಾಡಿಬಿಟ್ಟೆ ಅಲ್ವೇನೋ, ಹೆಂಡತಿಗೆ ಮೋಸ ಮಾಡಿಬಿಟ್ಟೆ ಅಲ್ವೇನೋ, ಅಣ್ಣನಿಗೆ ಮಾಡಿಬಿಟ್ಟೆ ಅಲ್ವೇನೋ, ತಮ್ಮನಿಗೆ ಮಾಡಿಬಿಟ್ಟೆ ಅಲ್ವೇನೋ, ಇದು ಸರಿಯೇನೋ ಅಂತ ಕೇಳುತ್ತೆ. ಎಸ್, ಇದು ನಿಜ ಮಕ್ಕಳೇ, ಇದು ನಿಜ. ಜಾಗ್ರತೆ. ಯಾವ್ದ್ಯಾವುದೋ ಗುರುವನ್ನು ಹುಡ್ಕೊಂಡು ಹೋಗ್ಬೇಡಿ. ಈ 3 ಗುರು ಹತ್ರ ಶರಣಾರ್ಥಿಯಾಗಿ. ಇನ್ನೂ ಒಂದು ಸಿಕ್ಕಿದ್ರೆ ಅದು 4ನೇದು ನಿಮ್ಮ ಧರ್ಮ ಸಂಗಾತಿ. ಅದು ನಿಮ್ಮ ಯಜಮಾನ ಇರ್ಬೋದು. ಒಳ್ಳೆ ಯಜಮಾನ ಸಿಕ್ಬಿಟ್ರೆ, ಒಳ್ಳೆ ಹೆಂಡತಿ ಸಿಕ್ಬಿಟ್ರೆ, ಆ ಧರ್ಮಪತ್ನಿ, ಈ ಪ್ರಾಣಕಾಂತ ಸಿಕ್ಕಿಬಿಟ್ರೆ, ಅದಕ್ಕೆ ಮೀರಿದಂತೆ ಇನ್ನೊಬ್ಬ ಗುರುವಿಲ್ಲ. ನಾನು ನೋಡೋದಾಗಿ ನನ್ನ ಅನುಭವ ಎಲ್ಲೋ ಇರೋ ಇವ್ರನ್ನ ಹುಡ್ಕೊಂಡು ಹೋಗ್ಬೇಡಿ, ಬರ್ಬೇಡಿ. ಗುರು ಹುಣ್ಣಿಮೆ ಮೊದಲು ನಿಮ್ಮ ತಂದೆ ತಾಯಿ ಕುಂದರ್ಸಿ ಪಾದ ಪೂಜೆ ಮಾಡಿ. ನಿಮ್ಮ ಧರ್ಮ ಪತ್ನಿಗೆ, ನಿಮ್ಮ ಯಜಮಾನರಿಗೆ ಎಷ್ಟೊತ್ತಿದ್ದಿರ್ತಾನೆ, ಹೇಳ್ಕೊಟ್ಟಿರ್ತಾನೆ. ಮಗನ ತರ ನಿಮ್ಮ ಧರ್ಮ ಪತ್ನಿ, ಸ್ನೇಹಿತನ ತರ, ಬಂಧುವಿನ ತರ, ತಂದೆ ತರ ನಿಮ್ಮನ್ನು ಪೂಜಿಸಿರ್ತಾಳೆ, ಆರಾಧಿಸಿರ್ತಾಳೆ, ಬೆನ್ನು ತಟ್ಟಿರ್ತಾಳೆ, ನಿಮ್ ಬೆನ್ನು ಉಜ್ಜಿರ್ತಾಳೆ, ತಲೆ ಎಣ್ಣೆ ಹಚ್ಚಿರ್ತಾಳೆ, ತಟ್ಟೆ ತುಂಬಾ ಅನ್ನ ಇಟ್ಟಿರ್ತಾಳೆ. ಅಮ್ಮ ನಿಮಗೋಸ್ಕರ ಬೆವರು ಸುರಿಸಿ, ರಕ್ತ ಬಸ್ತು, ಅವಮಾನ ಸಹಿಸ್ಕೊಂಡು ನಿಮಗೋಸ್ಕರ ಅವನು ದುಡಿದು ಬಂದಿರ್ತಾನೆ, ದಣದು ಬಂದಿರ್ತಾನೆ. ಆ ದಣಿ 4 ಮಕ್ಕಳೇ ನಿಮಗೆ ರಕ್ತ ದೇಹ ಕೊಟ್ಟಿರ್ತಕ್ಕಂಥ ತಂದೆ. ಆಮೇಲೆ ಇನ್ಯಾರಾದ್ರೂ ಇದ್ರೆ ನಿಮಗ್ ಅನ್ಸಿದ್ರೆ ಅಂತ ಒಂದು ಗುರು ಹುಡ್ಕೊಂಡು ಹೋಗಿ. ಇವತ್ತೇ ಹೋಗ್ಬೇಕು, ಇವತ್ತೇ ಕೊಡ್ಬೇಕು ಅನ್ನೋದೇನೂ ಇಲ್ಲ. ಗುರುವನ್ನ, ತಂದೆ ತಾಯಿಯನ್ನ, ಪ್ರೀತಿ ಪಾತ್ರರನ್ನ ಇಂಥ ದಿನ, ಈ ದಿನ, ಈ ತಿಥಿ, ಈ ಮುಹೂರ್ತ, ಈ ನಕ್ಷತ್ರ, ಅದೆಲ್ಲ ಏನೂ ಇಲ್ಲ. ನಾವು ಇಟ್ಕೊಂಡಿದ್ದೇವೆ. ನಮ್ಮ ಭರತ ಖಂಡದಲ್ಲಿ ಮಾತ್ರ ಗುರು ಪೂಜೆ, ಗುರು ಹುಣ್ಣಿಮೆ ಪೂಜೆ ಬೇರೆ ಯಾವುದೇ ದೇಶದಲ್ಲಿ ಇದೆಯಾ ನೋಡಿ. ಶಿಕ್ಷಕರ ದಿನಾಚರಣೆ ನಮ್ಮ ಭರತ ಖಂಡದಲ್ಲಿ. ಅವ್ರ ಊರಲ್ಲಿ ಫಾದರ್ಸ್ ಡೇ ಮಾಡ್ತಾರೆ, ಮದರ್ಸ್ ಡೇ ಮಾಡ್ತಾರೆ. ನಮ್ಮೂರಲ್ಲಿ ನಿತ್ಯ ಮಾಡ್ಕೋತೀವ್ರಿ. ಆ ದಾರಿದ್ರ್ಯ ನಮಗಿಲ್ಲ. ಪಾಶ್ಚಿಮಾತ್ಯ ಸಂಸ್ಕೃತಿಯ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನನ್ನೂರು ನನಗೆ ಚಂದ, ನನ್ನೂರು, ನನ್ನ ಸಂಸ್ಕಾರ, ನಮ್ಮೂರಿನ ಸಂಸ್ಕಾರ ನಮಗೆ ಚಂದ. ನಮ್ಮೂರಲ್ಲಿ ಹುಟ್ಟಿದವ್ರು ಯಾವ ಧರ್ಮದವರಾದ್ರೂ ಅವರು ನಮ್ಮವರೇ. ಅದ್ ಬಂದ್ಬಿಟ್ಟಿರುತ್ತೆ ಆ ಮಣ್ಣಿನ ಸೊಗಡು, ಮಣ್ಣಿನಲ್ಲಿರತಕ್ಕಂಥ ಸೊಗಡು. ಮೇ ಬಿ ಅವ್ರು ಮಾಡುವ ಪೂಜೆ ಸಂಸ್ಕಾರ ಬೇರೆ ಇರ್ಬೋದು. ಅವರು ಅಲ್ಲಾನ್ ಪೂಜಿಸ್ಬೋದು, ಇವ್ರು ಜೀಸಸ್, ನಾನು ರಾಮನನ್ನು ಪೂಜಿಸ್ಬೋದು. ಆದ್ರೆ ಭಾರತ ಖಂಡ ಅಂತ ಬಂದಾಗ ನಾವು ಭಾರತೀಯರು ಅನ್ನತಕ್ಕಂಥದ್ದು ಒಂದು ಬರೋ ಆ ಒಂದು ಮಣ್ಣಿನ ಸೊಗಡಿದೆಯಲ್ಲ, ಅದು ಬೇರೆ, ಅದು ಬೇರೆ. ನೀವು ಕೇಳಿ ನೋಡಿ, ನಮ್ಮ ಭಾರತೀಯ ಮುಸ್ಲಿಮರನ್ನ ತಂದೆ ತಾಯಿ ಅಂತಾರೆ.
ನಾನು ಓದಿದ ಕಾನ್ವೆಂಟ್ ಶಾಲೆನೇ, ಅಲ್ಲಿ ಕಲಿಸಿದ್ದು ಅದೇ. ಸೊ ಚಿಲ್ಡ್ರನ್ಸ್ ಡೇ ನಮ್ಮೂರಲ್ಲೇ, ಟೀಚರ್ಸ್ ಡೇ ನಮ್ಮೂರಲ್ಲೇ, ಗುರು ಪೂಜೆ ನಮ್ಮೂರಲ್ಲೇ, ಚಾತುರ್ಮಾಸ್ಯ ನಮ್ಮೂರಲ್ಲೇ, ಯಾವೂರಲ್ಲೂ ಇಲ್ಲ. ಪ್ರತಿ ಪೂಜೆ, ಪ್ರತಿ ಹಬ್ಬದ ಹಿಂದುಗಡೆ ಅದೊಂದು ವೈಶಿಷ್ಟ್ಯತೆ. ನನ್ನ ದಾಶರಥಿ ನಿಮಗೆ ಸದಾ ಬೆಂಗಾವಲಾಗಿ ನಿಲ್ಲಲಿ. ನಾನು ನಿಂತಿರ್ತೇನೆ. ನನಗೆಷ್ಟು ತೋಚುತ್ತೋ ನಿಮ್ಗೆ ಗೈಡ್ ಮಾಡಲಿಕ್ಕೆ. ನನಗೇನು ವಿದ್ಯೆ ನನ್ನ ಗುರುಗಳಿಂದ ಕಲ್ತಿದ್ದೇನೋ ದಾರಿ ತೋರಿಸ್ತಾ, ನಿಮ್ಮಲ್ಲೊಂದು ಚೈತನ್ಯ ತುಂಬಿಸ್ತಾ ಸದಾ ಹೆಜ್ಜೆ ಹಾಕ್ತೇನೆ. ನಿಮ್ಮಿಂದ ಕಲಿತಿರುವುದು ಸಾಗರದಷ್ಟು, ನನ್ನಿಂದ ನೀವು ಪಡೆದಿರುವುದು ಅಣುವಷ್ಟು. ಇಷ್ಟೇ ಹೇಳ್ತೇನೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಗುರುವಾರ, ಪೂರ್ವಾಷಾಢ ನಕ್ಷತ್ರ, ಮೇಷರಾಶಿ. ಚಂದ್ರ ಶುಕ್ರನ ಸಾರದಲ್ಲಿದ್ದು, ಶುಕ್ರ ವಿಶೇಷವಾಗಿ ಚಂದ್ರನ ಸಾರದಲ್ಲೇ ಇದ್ದಾನೆ. ಪರಿವರ್ತನಾ ಯೋಗ. ಶುಕ್ರನನ್ನ ಸೊಸೆ ಅಂತೇವೆ, ಚಂದ್ರನನ್ನ ಅತ್ತೆ ಅಂತೇವೆ. ಶುಕ್ರನನ್ನ ಮಗಳು ಅಂತೇವೆ, ಚಂದ್ರನನ್ನ ತಾಯಿ ಅಂತ. ಸೊ ತಾಯಿ ಮಗಳಾಗಿದ್ದಾಳೆ, ಮಗಳು ತಾಯಿಯಾಗಿದ್ದಾಳೆ ಅಂತಕ್ಕಂಥದ್ದು ಅಷ್ಟೇ. ಪರಿವರ್ತನಾ ಯೋಗ. ಮೇಷರಾಶಿ ಬ್ಯೂಟಿಫುಲ್. ಸಪ್ತಮಾಧಿಪತಿಯ ಪ್ರಭಾವದಲ್ಲಿ ಚಂದ್ರನಿದ್ದು, ಸುಖಾಧಿಪತಿ. ಸೊ ಕೊಡೋದು, ತಗೊಳ್ಳೋದು, ಸ್ನೇಹಿತರು, ಆತ್ಮೀಯ, ಮದುವೆ, ಮಾತುಕತೆ ಎಲ್ಲದರಲ್ಲೂ ಅಭಿವೃದ್ಧಿ ಇರತಕ್ಕಂಥದ್ದು. ಇವತ್ತೇನಾದ್ರೂ ಮದುವೆ ಮಾತುಕತೆ, ವ್ಯವಹಾರದ ಮಾತುಕತೆ, ಕಲಾ ಮಾಧ್ಯಮದಲ್ಲಿದ್ದೀರಿ, ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ, ವೈದಿಕ ಪೂಜೆ, ಯಾವ ರಂಗವಾದರೂ ಆನಂದ. ವೃಷಭ ರಾಶಿ. ಶುಕ್ರ ಚಂದ್ರನ್ ಸಾರದಲ್ಲಿದ್ದು, ಚಂದ್ರ ಶುಕ್ರನ್ ಸಾರದಲ್ಲಿರೋದ್ನ ಮನೇಲಿ ಏನಾದ್ರೂ ಸ್ತ್ರೀಯರಿಗೆ ಸಂಬಂಧಿತ ಏನಾದ್ರೂ ವೃತ್ತಿ, ವ್ಯವಹಾರ, ಉದ್ಯೋಗ ಅಲ್ಲೇನಾದ್ರೂ ಒಂದು ಕಿಟಿಪಿಟ್ಟಿದ್ರೆ ಇವತ್ತೊಂದು ಚೂರು ಮನಸ್ಸಿಗೆ ನೋವು ಕೊಡ್ತಕ್ಕಂಥದ್ದು. ಈ ಚೂಕೆ ನಮ್ಮ ಮಗಳು ಹಾಗೆ ಬೆರೆಸಾಗಿದ್ದಾಳೆ ಅನ್ಕೊಳ್ಳಿ. ಅಮ್ಮ ಯಾಕೋ ಇವತ್ತು ಟ್ರಿಗರ್ ಆಗಿದ್ದಾಳೆ ಅಂತ. ಎಸ್, ಅಮ್ಮನಿಗೂ ಕೂಡ ಆಸೆಗಳುಂಟು, ಅಮ್ಮನಿಗೂ ಕೂಡ ಬಯಕೆಗಳುಂಟು, ಅಮ್ಮನಿಗೂ ಕೂಡ ಖುಷಿಯ ಕ್ಷಣಗಳುಂಟು. ಅದನ್ನ ರೆಸ್ಪೆಕ್ಟ್ ಕೊಡಿ. ಅಷ್ಟು ಮಾಡಿ ಸಾಕು. ಗುರು ಪೌರ್ಣಿಮೆಗೆ ಹೇಳ್ಕೊಡ್ತಿರೋದು. ಅಪ್ಪನಿಗೂ ಕೆಲವೊಂದು ಆಸೆಗಳಿರುತ್ತೆ, ಪ್ರೈವಸಿ ಇರುತ್ತೆ, ಅಮ್ಮನಿಗೂ ಇರುತ್ತೆ. ಹೇಳ್ಕೊಳ್ಳಲ್ಲ, ಮುಚ್ಚಿಟ್ಬಿಟ್ಟು ಹಾಗೆ ಮಕ್ಕಳು 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 ಅಂತ. ಯಾವತ್ತಾದ್ರೂ ಅಮ್ಮನಿಗೆ ಬೇಕಿರೋ ಒಂದು ಅಡಿಗೆ ಮಾಡ್ಕೊಟ್ಟಿದೀವ, ಅಮ್ಮನಿಗೆ ಬೇಕಿರೋ ಒಂದು ಡ್ರೆಸ್ ತಂದು ಕೊಟ್ಟಿದ್ದೀವ, ಅಮ್ಮನಿಗೆ ಬೇಕಿರೋ ಒಂದು ಜೀನ್ಸ್ ಹಾಕ್ಮ, ಟೀ ಶರ್ಟ್ ಹಾಕ್ಮ, ಬೈಕ್ ಹತ್ಮ, ಹಾಕ್ಮ ಕೂಲಿಂಗ್ ಗ್ಲಾಸು, ನಡಿಮ ಲೂನಾ ಮೇಲೆ ನನ್ನ ಮೈನಾ ಅಂತ ಅಪ್ಪನನ್ನ, ಮಕ್ಕಳು, ತಾಯಿಯನ್ನ ಕರ್ಕೊಂಡು ಹಿಂಗ್ ಜಾಲಿಯಾಗಿ ಹೋಗಿದ್ದೀರಾ? ನೀವು ಸ್ಟಾರ್ಟ್ ಮಾಡಿ ನೋಡಿ, ಅವರ ಅರ್ಧ ಕಾಯಿಲೆ ಹೊರಟೋಯ್ತು. ಹೀಗೆ ಕುಗ್ಗು ಬಿಟ್ಟಿದ್ದಾರೆ. ಮೇಕ್ ದಮ್ ಮೈ ಡ್ಯಾಡಿ ಸ್ಟ್ರಾಂಗೆಸ್ಟ್, ಮೈ ಮಾಮ್ ಇಸ್ ಎ ಗ್ಲಾಮರೆಸ್ಟ್ ಅಂತ. ಮಾಮಿ ಯು ಲುಕ್ ಸೋ ಗ್ಲಾಮರ್ ಅಂತ. ಮಮ್ಮಿ ನನ್ ನೋಡಿ ಒಂದು ಮುತ್ತು ಕೊಟ್ಟು ನೋಡಿ, ಅಪ್ಕೆ ಕೊಟ್ಟು ನೋಡಿ. ಅಮ್ಮ, ಪ್ರಪಂಚದ ಅತ್ಯಂತ ಸುಂದರವಾದ ಸ್ತ್ರೀ ನನಗೆ ಗೊತ್ತಿರುವ ಹಾಗೆ ತಾಯಿಗೆ ಮೀರಿದ ಸುಂದರಿ ಇಲ್ಲ. ತಾಯಿಗೆ ಮೀರಿದ ಆ ಒಂದು ದಿವ್ಯ ಸ್ವರೂಪ ಜಗತ್ತಲ್ಲಿ ಇಲ್ಲ ಮಕ್ಕಳೇ. ಅವಳಿಗೆ ವಯಸ್ಸಾದಷ್ಟು ಅಂದವಾಗಿ ಕಾಣಿಸ್ತಾಳೆ ಅಮ್ಮ, ವಯಸ್ಸಾದಷ್ಟು ಅಪ್ಪನೂ ಅಷ್ಟೇ ಗಾಂಭೀರ್ಯ ಕಾಣಿಸ್ತಾಳೆ. ನನ್ನ ಮಕ್ಳು ಹೇಳ್ತಾರಲ್ಲ, ಪಾಪ ಬರ್ತಾ ಬರ್ತಾ ಗ್ಲಾಮರ್ ಆಗ್ತಿದೆ, ಸ್ವಲ್ಪ ಭಯ ಆಗುತ್ತೆ, ಎಲ್ರೂ ನಿನ್ನ ನೋಡ್ತಾರೆ ಅಂತಕ್ಕಂಥದ್ದು. ದಟ್ ಇಸ್ ದಿ ಸ್ಟ್ರೆಂತ್ ಟು ಡೂ ದ್ಯಾಟ್. ನೋಡಿ, ಅವ್ರ ಅರ್ಧ ಕಾಯಿಲೆ ವಾಸಿ ಆಗ್ಲಿಲ್ಲ ಅಂದ್ರೆ ವೃಷಭಂ ಆರೋಗ್ಯ ಚೇತರಿಕೆ. ಮಿಥುನ ರಾಶಿ ಚೆನ್ನಾಗಿದೆ. ಖುಷಿಗೋಸ್ಕರ, ಸಂಭ್ರಮಕ್ಕೋಸ್ಕರ ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ ಹೋಗಿ ಬನ್ನಿ. ಹತ್ತಿರದಲ್ಲೇ ಗುರುಗಳ ಕ್ಷೇತ್ರ ಇರುತ್ತೆ, ಸಿದ್ಧಾರೂಢರ ಕ್ಷೇತ್ರ, ಮಂತ್ರಾಲಯ ಕ್ಷೇತ್ರ, ನಂಜುಂಡೇಶ್ವರ ಕ್ಷೇತ್ರ, ಮನೆ ಪಕ್ಕದಲ್ಲೇ ಶಿವಾಲಯ ಕ್ಷೇತ್ರ, ದತ್ತಾತ್ರೇಯ ಕ್ಷೇತ್ರ ಹೋಗಿ ಒಂದು ಸಣ್ಣ ಪ್ರಸಾದ
ದರ್ಶನ, ಒಂದು ತಿಲಕ. ಹಣೆಯಲ್ಲಿ ತಿಲಕ ಇಲ್ಲ ಅಂದ್ರೆ ಅವನು ಅದನ್ನ ಹಿಂದೂ ಅಂತಾರೆ, ಅಲ್ಲ, ನಮ್ಮ ಭರತ ಖಂಡದ ತಿಲಕ ಅದು. ತಿಲಕ ಅನ್ನೋದು ಗೌರವ. ತುಂಬಾ ಜನಕ್ಕೆ ಗೊತ್ತಿಲ್ಲ. ತಿಲಕವಿಲ್ಲದೆ ಯಾರು ಬಂದ್ರು ಕೂಡ ನಾವು ಒಂಥರ, ಯಾವಾಗ ಗೊತ್ತಿಲ್ಲ ತಿಲಕ ಇಡಲ್ಲ, ತೆಗಿತಾರೆ. ಕೇಳಿ ನೋಡಿ, ಇದನ್ನ ಹೇಳ್ಬಾರ್ದು, ಗುರು ಪೌರ್ಣಿಮೆ ಆದ್ರೂ ಹೇಳ್ತಾನೆ, ಸತ್ ಹೆಣಕ್ ತಿಲಕ ಇಡಲ್ಲ, ಏನು ಇಡಲ್ಲ, ಹಾಗೆ ಕಳ್ಸೋದು ಗೋ ಅಂತ ಹೇಳ್ಬಿಟ್ಟು. ಅವ್ರು ಸತ್ ಮೇಲೂ ನಮ್ಗೆ 11 ದಿನ ತಿಲಕ ಇಡೋ ಆಗಿಲ್ಲ, ಸೂತಕವಾಗಿ ನಾವಿರ್ತೇವೆ, ಬೊಟ್ಟಿಡೋ ಆಗಿಲ್ಲ. ಯೋಚನೆ ಮಾಡಿ ನೋಡಿ. ಅರೆ ಇವತ್ತೇನಾಗ್ಬಿಟ್ಟಿದೆ, ಪುರುಷರು ಬಿಟ್ಬಿಡಿ, ಹೆಣ್ಮಕ್ಳೇ ಹೇಳ್ತಿಲ್ಲ, ಮುಖದಲ್ಲಿ ಬೊಟ್ಟೆ ಇಲ್ಲ. ನಮ್ಮನೆ ಮಕ್ಕಳು ಅದೇನೋ ಚುಕ್ಕಿ ಇಟ್ಟಾಗಿ ಇಡ್ತಾರೆ, ದುರ್ಬಿನಲ್ಲಿ ನೋಡ್ಬೇಕು, ಹಿಂಗೆ ನೋಡಿದ್ರು ಕಾಣಲ್ಲ. ಇಟ್ಟಿದ್ದೀನಿಪಾ ಮಮ್ಮ, ಇಟ್ಟಿದ್ದೀನಿ, ಏನೋ ಮಾಡ್ಕೊ ಹೋಗ್ರಿ, ನಿಮ್ಗೆ 7 ವರ್ಷ ದೊಡ್ಡವ್ರಲ್ಲ, ನೀವೇ ನಮ್ ಗುರುಗಳಾಗಿರ್ಬೇಕಾದ್ರೆ ನಾವೇನ್ ಮಾಡೋದು ಅಂತ ಇಷ್ಟೇ. ಮಿಥುನಂ ವಿಶೇಷ ದಿನಂ ಆನಂದಂ, ದೈವ ದರ್ಶನಂ, ಗುರು ದರ್ಶನಂ. ಇನ್ ಕಡಗ ರಾಶಿ ಚೆನ್ನಾಗಿದೆ. ಚಂದ್ರ ಶುಕ್ರನ್ ಸಾರ, ಸ್ವಲ್ಪ ಸ್ತ್ರೀಯರಿಗೆ ಸಂಬಂಧಿತ ಮನೆಯ ಸ್ತ್ರೀಯರು, ಜವಾಬ್ದಾರಿಗಳು, ಖರ್ಚುಗಳು, ಪೀಠೋಪಕರಣ, ಅಲಂಕಾರೋಪಕರಣ, ಈ ತರದ್ದು ಒಂದು ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳಿರ್ತವೆ. ಅದು ಬಿಟ್ಟು ಮಿಕ್ಕಂತೇನಿಲ್ಲ. ಶುಕ್ರ ಚೆನ್ನಾಗಿದ್ದಾನಲ್ವಾ, ಚಂದ್ರನ್ ಸಾರದಲ್ಲ, ಬ್ಯೂಟಿಫುಲ್. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ನಿಮಗೆ ವಿಶೇಷವಾಗಿ ದಶಮದಲ್ಲಿದ್ದಾನೆ. ಕಲಾ ಮಾಧ್ಯಮ, ಅಲಂಕಾರ, ಉಪ್ಪ, ಊರಣ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಬೇಕರಿ, ಸಿಹಿ ತಿಂಡಿ, ಅಲಂಕಾರಿಕ, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲ. ಕನ್ಯಾ ರಾಶಿ ಚೆನ್ನಾಗಿದೆ. ಚಂದ್ರ ವಿಶೇಷವಾಗಿ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ಯೋಗಕಾರಕ, ನಮಗೆ ಭೋಗಕಾರಕ, ಭೋಗಂ, ಸೌಭಾಗ್ಯಂ, ಮನೆಗೊಂದೊಳ್ಳೆ ವಸ್ತು, ಅಲಂಕಾರಿಕ ವಸ್ತು, ಅಲಂಕಾರ, ಒಪ್ಪ, ಓರಣ, ತಿಂಡಿಗಳ ವ್ಯಾಪಾರ, ಹೋಟೆಲು, ಮೆಸ್ಸು, ಎಂಟರ್ಟೈನ್ಮೆಂಟು, ಇಂಥದ್ರಲ್ಲಿದ್ದೀರಿ. ವಿಶೇಷ ಅಭಿವೃದ್ಧಿಯ ದಿನ, ವಿಶೇಷ ಭೋಜನ ಪ್ರಾಪ್ತಿ. ತುಲಾ ರಾಶಿ, ಶುಕ್ರ ಅಷ್ಟಮದಲ್ಲಿದ್ದಾನೆ. ಏನೋ ಒಂದು ರೀತಿ ಉದ್ಯೋಗದಲ್ಲಿ ತಳಮಳ, ಆರೋಗ್ಯದಲ್ಲಿ ತಳಮಳ, ಮನಸ್ಸಿಗೆ ಒಂಚೂರು ಹಿಂಜರಿಕೆಯ ಪ್ರಭಾವ, ಸಂಗಾತಿ ವಿಚಾರದಲ್ಲಿ ಒಂಚೂರು ವೈರುಧ್ಯ ಪ್ರಭಾವ. ವಿಷ್ಣು ಆಲಯ, ವಿಷ್ಣು ದರ್ಶನ, ವಿಷ್ಣು ಸಹಸ್ರನಾಮ, ಸಮಾಧಾನ. ವೃಶ್ಚಿಕ ರಾಶಿ, ಚಂದ್ರ ಶುಕ್ರನ್ ಸಾರ, ಶುಕ್ರ ಚಂದ್ರನ್ ಸಾರ. ಧನವಂತರು, ಭೋಗವಂತರು, ಭಾಗ್ಯವಂತರು. ಇವತ್ತು ಏನಾದರೂ ಒಂದು ಶುಭ ಸುದ್ದಿ ಮನೆಯ ಪರವಾಗಿ, ಕುಟುಂಬದ ಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ಪಡೆಯುತ್ತೀರಿ. ಅ ಬ್ಯೂಟಿಫುಲ್ ಡೇ, ಬ್ಯೂಟಿಫುಲ್ ಡೇ. ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ಹೆಣ್ಮಕ್ಳು ಮೂಗುತಿ ಧರಿಸಲೇಬೇಕು. ನಮಗೆ ಸ್ವಲ್ಪ ಹಠಮಾರಿಗಳು, ನೀವು ಕೇಳಲ್ಲ. ನಿಮ್ಮಲ್ಲಿ ಒಂಚೂರು ತುಂಟುತನ ಕಡಿಮೆ, ರೇರು. ನಿಮಗೆ ಯಾವಾಗ್ಲೂ ಅದೇನೋ 4 ದಿನಕ್ಕೆ ಚಾಂದ್ ಪೂರೆ ಮೇನ ಅಂಧೇರ ರಾತ್ ಅಂತ ಹೇಳ್ತಿರ್ತೇನೆ. 4 ದಿನ, ತಿಂಗಳಲ್ಲಿ 4 ದಿನ ನಿಮ್ಗೆ ಹುಣ್ಣಿಮೆ, ಇಲ್ಲ 26 ದಿನವೂ ನಿಮ್ಗೆ ಅಮಾವಾಸ್ಯೆ. ನಿಮಗೆ ಮೂಡ್ ಬಂದಾಗ ನಾನು ಅಲಂಕಾರ ಮಾಡ್ತೇನೆ, ಮೂಗು ಬಂದಾಗ ಮಸಾಲೆ ದೋಸೆ ಹಾಕ್ತೇನೆ, ಪ್ರತಿನಿತ್ಯ ನೀರು ದೋಸೆ ಹಾಕ್ತೇನೆ ಅಂದ್ರೆ ಅದ್ ನಡೆಯೋ ಮಾತು. ಕುಟುಂಬಗಳು ನಡೆಯುತ್ತಾ? ಅದರಿಂದ ಅಲಂಕಾರ ಪ್ರಿಯ ಲಕ್ಷ್ಮಿ, ಸಪ್ತಮಾಧಿಪತಿ ಶುಕ್ರ ಚೆನ್ನಾಗಿದ್ದಾನೆ. ಒಂದು ಮೂಗ್ಬೆಟ್ಟು ಹಾಕಿ ನನ್ನ ಮಾತು ಕೇಳಿ ನೋಡಿ, ನಿಮ್ಮಲ್ಲಾಗೋ ಬದಲಾವಣೆ, ನಿಮ್ಮನ್ನ ನೋಡೋ, ನಿಮ್ಮ ಆ ಪ್ರಾಣಕ ಅಂತ ನೋಡೋ ಒಂದು ನೋಡಿ, ನಿಮ್ಮ ಅಣ್ಣ, ನಿಮ್ಮ ತಂದೆ, ನಿಮ್ಮ ಮಗ, ಅಮ್ಮ ಲುಕ್ ಸೋ ಬ್ಯೂಟಿಫುಲ್ ಅಂತಾರೆ ನೋಡಿ. ನಿಮ್ ಧರಿಸಿ ಮಕ್ಕಳೇ, ನಿಮ್ಮಲ್ಲಿ ಬರೋ ಅನುರಾಗ ನೋಡಿ, ಆ ಆನಂದ ನೋಡಿ. ನೀವು ಧರಿಸಿರ್ಬೇಕು ಯಾವಾಗ್ಲೂ. ಆಗುತ್ತಾ? ಎರಡೂ ಕಡೆ ಧರಿಸಿ. ತುಂಬಾ ಚೆನ್ನಾಗಿ ಕಾಣಿಸ್ತೀರ. ಲಕ್ಷ್ಮಿಯೇ ನಿಮ್ಮ ಮನೇಲಿ ನೆನ್ಸಿರ್ತಾಳೆ. ನೀವು ಲಕ್ಷ್ಮೀ ಪ್ರಿಯರು, ನಿಮಗೆ ಗೊತ್ತಿಲ್ಲ. ಲಕ್ಷ್ಮಿ ಸದಾ ಚಂಚಲ, ಅದರಿಂದ ಒಂದು ಸಣ್ಣ ಎಳೆದಾಟ ಅಷ್ಟೆ. ಇನ್ನು ವಿಶೇಷವಾಗಿ ಧನಸು ರಾಶಿ, ಚಂದ್ರ ಶುಕ್ರನ್ ಸಾರ. ಶುಕ್ರನಿಗೂ ನಿಮಗೂ ಆಗಲ್ಲ. ಚಂದ್ರನ ಸ್ವಲ್ಪ ಬಾಧಕಾಧಿಪತಿ, ಒಂಚೂರು ಎಳೆದಾಟವೆ. ಮನೆಯ ವಾತಾವರಣ, ವೃತ್ತಿ ವಾತಾವರಣ, ಆರೋಗ್ಯ ವಾತಾವರಣ, ಇನ್ನೂ ಒಂದು ಸಣ್ಣ ಭಿನ್ನಾಭಿಪ್ರಾಯಗಳು. ಶಿವಾಲಯಕ್ಕೆ ಹೋಗಿ ಲಕ್ಷ್ಮಿಗೆ ಸೋದರ ನಾರಾಯಣ, ನಾರಾಯಣಿ ಅಂತ ಹೇಳ್ತೇವೆ. ಸೂಪರ್. ವಿಷ್ಣುವಿನ ಸೋದರಿ ಪಾರ್ವತಿ, ಲಕ್ಷ್ಮಿ ವಿಶೇಷವಾಗಿ ಆ ಒಂದು ಶಿವಪ್ರಿಯೆ. ಹೋಗಿ
ಶಿವಾಲಯಕ್ಕೆ ಹೋಗಿ ಅಲ್ಲೊಂದು ಸಣ್ಣ ಪ್ರಾರ್ಥನೆ, ದರ್ಶನ, ತಂದೆ ಆಶೀರ್ವಾದ ತಗೊಳ್ಳಿ, ಹಿರಿಯರ ಆಶೀರ್ವಾದ ತಗೊಳ್ಳಿ, ವೃತ್ತಿಪರವಾಗಿ ನೆಮ್ಮದಿ. ಮಕರ ರಾಶಿ ಚೆನ್ನಾಗಿದೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಚಂದ್ರ ಸಪ್ತಮಾಧಿಪತಿ 12ನೇ ಮನೆಯಲ್ಲಿ ಮಲಗಿದ್ದಾನೆ. ಸೊ ಅದೊಂದು ಚೂರು ಭಿನ್ನಾಭಿಪ್ರಾಯಗಳು ಇದ್ರು ವೃತ್ತಿ ಉದ್ಯೋಗ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ತೊಂದರೆ ಇಲ್ಲ, ಚೆನ್ನಾಗಿದೆ. ಸ್ವಲ್ಪ ಕೋಲ್ಡು, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್ ನ ಬಾಧೆ ಉಂಟು. ಊಟ ತಿಂಡಿ ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಶುಕ್ರ ಕೇಂದ್ರದಲ್ಲಿ, ಚಂದ್ರ ಲಾಭದಲ್ಲಿ. ಖಂಡಿತ ಇವತ್ತು ವೃತ್ತಿಪರವಾಗಿ, ಕುಟುಂಬದ ಪರವಾಗಿ, ವ್ಯವಹಾರದ ಪರವಾಗಿ ವಿಶೇಷ ಶುಭ ಸುದ್ದಿಯನ್ನ ಪಡೆಯತಕ್ಕಂಥ ಭಾವ ಉಂಟು. ಚೆನ್ನಾಗಿದೆ. ಕುಂಭರಾಶಿಗೆ ಏನಾದರೂ ಒಂದು ಶುಭ ಸುದ್ದಿ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ದೇವತಾ ಕಾರ್ಯ, ದೇವಸ್ಥಾನ, ಆಲಯ, ಆಗಮ, ಪೂಜೆ, ಈ ಕಲಾ ಮಾಧ್ಯಮ, ಆಕ್ಟಿಂಗು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಮದ್ಯ, ಮಾಂಸ, ಕುಡಿತ, ಮೋಜು, ಮಸ್ತಿ, ಇದಕ್ಕೆ ಸಂಬಂಧಪಟ್ಟಂಥದ್ದು ಯಾವುದೇ ಒಂದು ವೃತ್ತಿ ಉದ್ಯೋಗವಾದರೂ ಆನಂದ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಚಂದ್ರನ್ ಸಾರದಲ್ಲಿರೋದ್ರಿಂದ ಎಕ್ಸ್ಪೋರ್ಟ್, ಇಂಪೋರ್ಟ್, ಅಲಂಕಾರ, ಬಟ್ಟೆ, ವಸ್ತ್ರ, ಬೋಟಿಕ್ಕು, ಲಕ್ಸುರಿ ಐಟಮ್ಸು, ಇಂತಹದರ ವೃತ್ತಿ ಉದ್ಯೋಗ, ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಚೀಸು, ಮೊಸರು, ಅನ್ನ, ಹೋಟೆಲ್, ಥಿಯೇಟರ್, ಕ್ಲಬ್ಬು, ರೆಸ್ಟೋರೆಂಟ್, ಈ ರೀತಿಯ ಒಂದು ವೃತ್ತಿ ಉದ್ಯೋಗ ವ್ಯವಹಾರಗಳು ಕೂಡ ತುಂಬಾ ಅನುಕೂಲ ಕೊಡತಕ್ಕಂಥ ಒಂದು ಭಾವ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.